ನನ್ನ ಹೆಸರು ಉಷಾ. ಡಾಕ್ಟರ್ ಅನೂಪ್. ಬೆಂಗಳೂರಿನ ಒಂದು ದೊಡ್ಡ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರುವ ಇವರು ಅಂಧ ಮತ್ತು ಹೆಬ್ಬೆರಳು ಮುದ್ರೆ ಒತ್ತುವ ಅನಕ್ಷರಸ್ಥ ಹುಡುಗಿಯರನ್ನೇ ಏಕೆ ಮದುವೆಯಾಗುತ್ತಿದ್ದರು? ಅವರ ಈ ಗುಟ್ಟನ್ನು ಅರಿಯಲು ನಾನು ಕುರುಡಿ ವೇಷದಲ್ಲಿ ಅವರ ಬಳಿ ಹೋಗಿ ಅವರನ್ನು ಮದುವೆ ಮಾಡಿಕೊಂಡೆ. ಮದುವೆಯ ರಾತ್ರಿ ಅವರ ಎಲ್ಲ ಗುಟ್ಟುಗಳು ನನ್ನೆದುರು ಬಂದಾಗ ನನ್ನ ಕಾಲ ಕೆಳಗಿರುವ ನೆಲ ಕುಸಿದೇ ಹೋಯಿತೇನೋ ಎನ್ನುವಂತೆ ಭಾಸವಾಗಿತ್ತು. ನನಗೆ ಆಗಸ್ಟ್ 28 ವರ್ಷವಾಗಿತ್ತು. ನನಗೆ ಮದುವೆ ಎಂದರೆ ನನ್ನ ಮನದಲ್ಲಿ ಏನೋ ಒಂದು ಸಂಚಲನ. ಮದುವೆಯ ಬಗ್ಗೆ ನನ್ನ ಮನದಲ್ಲಿ ಪ್ರಶ್ನೆಗಳು ಹಲವಾರು. ಮೊದಲನೆಯದಾಗಿ ನಾನು ಈ ಮದುವೆ ಯಾಕಾಗಬೇಕು? ನಾನು ಅದಾಗಲೇ PhD ಮಾಡಿದ್ದೆ. ಡಾಕ್ಟರ್ ಅನೂಪ್ ಕೂಡ ನಮ್ಮ ಕಾಲೇಜಿನ ಶ್ರೇಷ್ಠ ಪ್ರೊಫೆಸರರೇ ಆಗಿದ್ದರು. ನಾನು ನನ್ನ ಫ್ಯಾಮಿಲಿಯಿಂದ ಗುಟ್ಟಾಗಿ ಡಾಕ್ಟರ್ ಅನೂಪ್ರನ್ನು ಕೋರ್ಟ್ನ ಸಹಾಯದಿಂದ ಮದುವೆ ಆಗಿದ್ದೆ. ನ್ಯಾಯಾಲಯದ ಮದುವೆಯ ನಂತರ ನಾವಿಬ್ಬರೂ ಗಂಡ ಮತ್ತು ಹೆಂಡತಿ ಡಾಕ್ಟರ್ ಅನೂಪ್ ಅವರ ಬಂಗಲೆಗೆ ಹೋಗಲು ಅವರ ಕಾರಿನಲ್ಲಿ ಕುಳಿತಿದ್ದೆವು. ನಾನು ನನ್ನ ಸ್ವಂತ ಇಚ್ಛೆಯಿಂದ ಈ ಮದುವೆಯನ್ನು ಮಾಡಿಕೊಂಡಿದ್ದೆ. ಆದರೆ ಈ ಮದುವೆಯ ನಂತರ ನಾನು ಯಾವ್ಯಾವ ಪರಿಣಾಮಗಳನ್ನು ಎದುರಿಸಬಹುದು ಎಂಬುದು ನನಗೆ ತಿಳಿದಿರಲಿಲ್ಲ. ಡಾಕ್ಟರ್ ಅನೂಪ್ ಅವರು ಕಡಿಮೆ ಎಂದರೂ ನನಗಿಂತಲೂ ಸುಮಾರು 15 ವರ್ಷ ದೊಡ್ಡವರಾಗಿದ್ದರು. ಅವರು ನನ್ನ ಬಳಿ ಏನನ್ನೋ ಕೇಳಲು ಇಚ್ಛಿಸಿದ್ದರು. ನಾನು ಕುರುಡಿಯಂತೆ ನಟಿಸಲು ನಾನು ನನ್ನ ಕೈಯಲ್ಲಿ ಒಂದು ಕೋಲು ಹಿಡಕೊಂಡು ನನ್ನ ಕಣ್ಣುಗಳಿಗೆ ಕಪ್ಪು ಬಣ್ಣದ ಕನ್ನಡಕವನ್ನು ಹಾಕಿದ್ದೆ. ಇದರಿಂದ ಅವರಿಗೆ ನಂಬಿಕೆ ಬರಬಹುದು ನಾನು ನಿಜವಾಗಲೂ ಕುರುಡಿ ಎಂದು. ಡಾಕ್ಟರ್ ಅನೂಪ್ ಅವರು ಈ ಮದುವೆಯಿಂದ ಬಹಳ ಖುಷಿಯಾದಂತೆ ತೋರುತ್ತಿತ್ತು. ಅವರ ಮುಖದ ಭಾವಭಂಗಿಗಳನ್ನು ನೋಡಿ ನನಗೆ ಅನಿಸುತ್ತಿತ್ತು ನಾನೊಂದು ದೊಡ್ಡ ವಿಪತ್ತಿನಲ್ಲಿ ಸಿಕ್ಕಿಬಿದ್ದೆ ಎಂದು. ನಾನು ನಿಮ್ಮನ್ನು ಮದುವೆಯಾದ ಮೇಲೆ ನನಗೆ ತುಂಬಾ ಖುಷಿಯಾಗಿದೆ ಎಂದು ನಾನು ಡಾಕ್ಟರ್ ಅನೂಪ್ ಅವರಿಗೆ ಹೇಳಿದ್ದೆ. ಮತ್ತೆ ಅವರೊಂದಿಗೆ ನಗುತ್ತಾ ಮಾತನಾಡುವ ಮೂಲಕ ನಾನು ನಿಜವಾಗಿಯೂ ತುಂಬಾ ಸಂತೋಷವಾಗಿದ್ದೇನೆ ಎಂದು ಅವರಿಗೆ ಅನಿಸಲು ನಾನು ಪ್ರಯತ್ನಿಸಿದೆ. ಗಂಡನ ಮನೆಗೆ ಬರುತ್ತಿದ್ದಂತೆ ಅಲ್ಲಿನ ಇಶಾರಾಮಿ ಬಂಗಲೆ ನೋಡಿ ನನಗೆ ಭಯವಾಗತೊಡಗಿತು. ಇದ್ದಕ್ಕಿದ್ದಂತೆ ನನ್ನ ಹೆಜ್ಜೆಗಳು ನಡುಗತೊಡಗಿದವು. ನಾನು ಬೀಳುತ್ತಿರುವುದನ್ನು ನೋಡಿ ಡಾಕ್ಟರ್ ಅನೂಪ್ ಅವರು ನನ್ನನ್ನು ಹಿಡಿದುಕೊಂಡರು. ನನಗೆ ಅನಿಸಿತು ನಾನು ಮಾಡಿದ ಎಡವಟ್ಟು ನನ್ನನ್ನು ಜೀವನದಲ್ಲಿ ಯಾವ ಹಂತಕ್ಕೆ ಕೊಂಡೊಯ್ಯುವುದೋ ಎಂದು. ಅವರ ಕೆಲಸದಾಳುಗಳು ನನ್ನನ್ನು ಬಹಳ ಚೆನ್ನಾಗಿಯೇ ಸ್ವಾಗತಿಸಿದರು. ಆ ನಂತರ ನನ್ನನ್ನು ಹಿಡಕೊಂಡು ನನ್ನ ಕೋಣೆಗೆ ಕರೆದೊಯ್ದರು. ನಾನು ವಧುವಾಗಿ ನನ್ನ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಕುಳಿತಿದ್ದೆ. ನನ್ನ ಮದುವೆಯ ಮೊದಲ ರಾತ್ರಿ ಡಾಕ್ಟರ್ ಅನೂಪ್ರಿಗೊಂದು ಕರೆ ಬಂತು. ಅವರು ಹೇಳಿದ್ದನ್ನು ಕೇಳಿದ ನನಗೆ ನನ್ನ ಕಾಲಡಿ ಇರುವ ನೆಲವೇ ಕುಸಿದಂತೆನಿಸಿತು. ನಂತರ ಅವರು ಮೊಬೈಲ್ ತಗೊಂಡು ಕೋಣೆಯಿಂದ ಆಚೆ ಹೋದರು. ಮತ್ತೆ ಅವರು ದೀರ್ಘಕಾಲದವರೆಗೂ ಫೋನ್ನಲ್ಲಿ ಮಾತಾಡುತ್ತಲೇ ಇದ್ದರು. ನನಗೆ ಒಳಗಿಂದ ಒಳಗೆ ಟೆನ್ಷನ್ ಆಗುತ್ತಿತ್ತು. ನನ್ನ ಹೃದಯದ ಉದ್ವೇಗ ಹಾಗೂ ಗಾಬರಿಯಿಂದ ಭಯವಾಗುತ್ತಿತ್ತು. ನಾನು ಯೋಚಿಸುತ್ತಿದ್ದೆ ಈ ಸಮಯದಲ್ಲಿ ಡಾಕ್ಟರ್ ಅನೂಪ್ ಅವರಿಗೆ ಯಾರು ಕರೆ ಮಾಡಿರಬಹುದು? ಮತ್ತೆ ಅವರು ನನ್ನಿಂದ ಗುಟ್ಟಾಗಿ ಯಾಕೆ ಮಾತಾಡುತ್ತಿದ್ದಾರೆ? ಹೀಗಾಗಿ ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳತೊಡಗಿತು. ಡಾಕ್ಟರ್ ಅನೂಪ್ ಅವರು ಕರೆಯಲ್ಲಿ ಮಾತನಾಡುವುದನ್ನು ನಾನು ಕೇಳಿಸಿಕೊಂಡಾಗ ಅವರು ಕರೆಯಲ್ಲಿ ಮಾತನಾಡುತ್ತಾ ಯಾರಿಗೋ ಹೇಳುತ್ತಿದ್ದರು, ಇಲ್ಲ, ನಾನು ಹೆಚ್ಚು ಸಮಯ ಕಾಯಲು ಸಾಧ್ಯವಿಲ್ಲ. ನಾನು ಈ ಕೆಲಸವನ್ನು ಬೇಗ ಮುಗಿಸಬೇಕು. ನನಗೆ ಅದೆಲ್ಲ ಗೊತ್ತಿಲ್ಲ. ನೀವು ಆ ಜನರನ್ನು ಸಾಧ್ಯವಾದಷ್ಟು ಬೇಗ ಸಿದ್ಧಪಡಿಸಿ. ಆದಷ್ಟು ಬೇಗ ನಾನು ಉಷಾಳನ್ನು ಅಲ್ಲಿಗೆ ಕಳುಹಿಸುವ ವ್ಯವಸ್ಥೆ ಮಾಡುತ್ತೇನೆ. ಈ ಥರದ ಮಾತುಗಳನ್ನು ಕೇಳಿ ನನಗೆ ತುಂಬಾ ಭಯವಾಗತೊಡಗಿತು. ನನ್ನ ಮುಖವು ಬಾಡಿ ಹೋಗಲು ಪ್ರಾರಂಭಿಸಿತು. ಡಾಕ್ಟರ್ ಅನೂಪ್ ಅವರು ನನ್ನನ್ನು ಎಲ್ಲಿಗೆ ಕಳುಹಿಸುವ ಬಗ್ಗೆ ಮಾತಾಡುತ್ತಿದ್ದಾರೆ ಎಂಬುದು ನನ್ನ ಭಯಕ್ಕೆ ಕಾರಣವಾಗಿತ್ತು. ನನ್ನನ್ನು ಸಿದ್ಧಪಡಿಸಲು ಅವರು ಯಾರಿಗೆ ಹೇಳುತ್ತಿದ್ದರು? ಅವರು ಏನು ಮಾತಾಡುತ್ತಿದ್ದಾರೆಂದು ನನಗೆ ತಿಳಿಯಲಾಗಲಿಲ್ಲ. ನನಗೆ ಏನೂ ಅರ್ಥವಾಗುತ್ತಲೂ ಇರಲಿಲ್ಲ. ನಾನು ತುಂಬಾ ಅಸಮಾಧಾನಗೊಂಡಿದ್ದೆ. ನನ್ನ ಹೃದಯವು ಉದ್ವೇಗಕ್ಕೊಳಗಾಗಿ ತೀವ್ರವಾಗಿ ಗಾಬರಿಗೊಂಡಿತ್ತು. ನಾನು ಈ ಮದುವೆಯನ್ನು ಯಾವ ಯೋಜನೆಗಾಗಿ ಆದೆ? ನಾನು ಆ ಯೋಜನೆಯಲ್ಲಿ ಯಶಸ್ವಿಯಾಗಬಹುದೇ ಅಥವಾ ಇಲ್ಲವೇ? ನನಗೆ ಇನ್ನೂ ಏನೂ ತಿಳಿದಿರಲಿಲ್ಲ. ಅವರು ಹೇಳುತ್ತಿದ್ದರು, ನಿನಗೆ ಎಷ್ಟು ಹಣ ಬೇಕೋ ಆ ಎಲ್ಲ ಹಣ ಮತ್ತು ಖರ್ಚು ವೆಚ್ಚಗಳನ್ನು ನೀಡಲು ನಾನು ಸಿದ್ಧವಾಗಿರುವೆ. ಆದರೆ ನನ್ನ ಕೆಲಸ ಆದಷ್ಟು ಬೇಗ ಆಗಬೇಕು. ಇದನ್ನು ಕೇಳಿದ ನಂತರ ನನ್ನ ಉದ್ವೇಗ ಇನ್ನೂ ಹೆಚ್ಚಾಯಿತು. ನನ್ನನ್ನು ಬೇರೆ ದೇಶಕ್ಕೆ ಮಾರುವ ಬಗ್ಗೆ ಏನಾದರೂ ಮಾತನಾಡುತ್ತಿದ್ದಾರೆಯೇ ಎಂದು. ನನ್ನನ್ನು ಮಾರುವ ಒಪ್ಪಂದದ ಬಗ್ಗೆ ಚರ್ಚಿಸಲಾಗುತ್ತಿದೆಯೇ
ಅಥವಾ ಇನ್ಯಾವುದೋ ವಿಷಯದ ಬಗ್ಗೆ ಚರ್ಚಿಸಲಾಗುತ್ತಿದೆಯೇ ಎಂದು ನಾನಾ ತರಹದ ಪ್ರಶ್ನೆಗಳು ಮನದಲ್ಲಿ ಏಳುತ್ತಿದ್ದವು. ಅದು ಬಿಟ್ಟರೆ ಅವರು ಯಾವ ವಿಷಯದ ಬಗ್ಗೆ ಮಾತಾಡುತ್ತಿದ್ದಾರೆ ಎಂಬುದು ನನಗೆ ತಿಳಿಯುತ್ತಿರಲಿಲ್ಲ. ಅವರು ಫೋನಿನಲ್ಲಿ ಮಾತನಾಡುತ್ತಾ ಕೋಣೆಯ ಕಡೆಗೆ ತಿರುಗಿದ ತಕ್ಷಣ ನಾನು ನನ್ನ ಸ್ಥಳದಲ್ಲಿ ಬಂದು ಕುಳಿತುಕೊಂಡೆ. ಅವರು ಹೇಳಿದರು, ಇದು ನನ್ನ ಮೊದಲ ಮದುವೆಯಲ್ಲ ಎಂಬುದು ನಿನಗೆ ತಿಳಿದಿದೆ. ನಿನಗಿಂತ ಮುಂಚೆ ನಾನು ಅನೇಕ ಮದುವೆಗಳನ್ನು ಆಗಿದ್ದೇನೆ. ಹಾಗಾಗಿ ನಾನು ನಿನಗೆ ಋಣಿಯಾಗಿದ್ದೇನೆ. ನೀನು ನನ್ನನ್ನು ಮದುವೆಯಾಗಿದ್ದೀಯ? ನಾನು ಹೌದು ಎಂದು ತಲೆಯಾಡಿಸಿದೆ. ಡಾಕ್ಟರ್ ಅನೂಪ್ ಅವರು ನನಗಿಂತ ಮುಂಚೆಯೇ ಅನೇಕ ಮದುವೆಗಳನ್ನು ಆಗಿದ್ದರು ಎಂಬುದು ನನಗೆ ಮೊದಲೇ ತಿಳಿದಿತ್ತು. ಡಾಕ್ಟರ್ ಅನೂಪ್ ಬಗ್ಗೆ ನಾನು ಯಾರೂ ತಿಳಿಯದಂತಹ ವಿಚಾರಗಳನ್ನು ತಿಳಿದುಕೊಳ್ಳಲು ನಾನು ಅವರನ್ನು ಮದುವೆಯಾಗಿ ಇಲ್ಲಿಗೆ ಬಂದಿದ್ದೆ. ಕಡೆಗೂ ಅವರ ಮದುವೆಯ ಗುಟ್ಟು ಏನಿರಬಹುದು ಎಂದು ಡಾಕ್ಟರ್ ಅನೂಪ್ ಅವರು ನಾನು ನಿನಗೊಂದು ಸರ್ಪ್ರೈಸ್ ಕೊಡ್ತೇನೆ ಎಂದರು. ಈ ಸರ್ಪ್ರೈಸ್ ಅನ್ನು ನಾನು ನನ್ನ ಪ್ರತಿಯೊಬ್ಬ ಹೆಂಡತಿಯರಿಗೂ ನೀಡಿದ್ದೇನೆ. ಇದರಿಂದಾಗಿ ನನ್ನ ಪ್ರತಿಯೊಬ್ಬ ಹೆಂಡತಿಯ ಜೀವನವು ಆರಾಮದಾಯಕವಾಗಿ ಬದಲಾಗಿದೆ ಎಂದರು. ನಾನು ಬಹಳ ಆಶ್ಚರ್ಯದಿಂದ ಕೇಳಿದೆ, ಅದು ಯಾವ ರೀತಿಯ ಸರ್ಪ್ರೈಸ್? ಅವರು ಹೇಳಿದರು, ಅದನ್ನು ಹೇಳಲು ಇದು ಸರಿಯಾದ ಸಮಯವಲ್ಲ. ಸರಿಯಾದ ಸಮಯ ಬಂದಾಗ ನಿನಗೆ ಎಲ್ಲವೂ ಅರ್ಥವಾಗುತ್ತದೆ ಎಂದು ಹೇಳಿ ಕೋಣೆಯಿಂದ ಹೊರಗೆ ಹೋದರು. ನಾನು ಈ ಸಮಯದಲ್ಲಿ ನನ್ನ ಮನಸ್ಸನ್ನು ತುಂಬಾ ಗಟ್ಟಿ ಮಾಡಿಕೊಂಡೆ. ಇಲ್ಲ, ನಾನು ಇಲ್ಲಿವರೆಗೆ ಬಂದು ಈ ರೀತಿ ಭಯಪಡಲು ಸಾಧ್ಯವಿಲ್ಲ. ನಾನು ಡಾಕ್ಟರ್ ಅನೂಪ್ ಅವರ ಪ್ರತಿಯೊಂದು ರಹಸ್ಯವನ್ನು ಬಹಿರಂಗಪಡಿಸಬೇಕಾಗಿತ್ತು. ಇದನ್ನೆಲ್ಲ ಯೋಚಿಸುತ್ತಾ ನಿದ್ದೆಗೆ ಜಾರಿದ ನಾನು ಮರುದಿನ ಬೆಳಿಗ್ಗೆ ಎದ್ದು ಕಣ್ಣು ಬಿಟ್ಟಾಗ ತಿಂಡಿಯನ್ನು ಮೇಜಿನ ಮೇಲೆ ಇಟ್ಟಿದ್ದರು. ನನಗೆ ತುಂಬಾ ಹಸಿವಾಗಿತ್ತು. ನಾನು ತಕ್ಷಣ ಫ್ರೆಶ್ ಅಪ್ ಆಗಲು ಬಾತ್ರೂಮ್ಗೆ ಹೋದೆ. ತದನಂತರ ನಾನು ರೆಡಿಯಾಗಿ ಚೆನ್ನಾಗಿ ತಿಂಡಿ ತಿಂದೆ. ಡಾಕ್ಟರ್ ಅನೂಪ್ ಅವರ ಉಳಿದ ಹೆಂಡತಿಯರು ಎಲ್ಲಿದ್ದಾರೆ? ಆ ಮಹಿಳೆಯರಿಗೆಲ್ಲ ಇವರು ಏನು ಮಾಡಿರಬಹುದು ಎಂದು ನನಗೆ ಕುತೂಹಲವಾಗುತ್ತಿತ್ತು. ಡಾಕ್ಟರ್ ಅನೂಪ್ ಕಾಲೇಜಿಗೆ ಹೋಗಿದ್ದರು. ಹಾಗಾಗಿ ನಾನು ಅವರ ಕೋಣೆಯೊಳಗೆಲ್ಲ ಹುಡುಕತೊಡಗಿದೆ. ಬಹುಶಃ ಕೋಣೆಯನ್ನು ಹುಡುಕಿದರೆ ನನಗೇನಾದರೂ ಸಿಗಬಹುದು. ನಾನು ಬೀರು, ಲಾಕರ್ ಮತ್ತು ಎಲ್ಲವನ್ನೂ ಹುಡುಕಲು ಪ್ರಾರಂಭಿಸಿದೆ. ಇದರಿಂದ ನನಗೆ ಕೆಲವು ಸಾಕ್ಷ್ಯಗಳು ಸಿಗಬಹುದು ಎಂದು. ಆದರೆ ಇದ್ದಕ್ಕಿದ್ದಂತೆ ಕೋಣೆಯ ಒಳಗಡೆ ಆ ಮನೆಯ ಸೇವಕಿ ಬಂದಳು. ನನ್ನನ್ನು ನೋಡಿ ಆಶ್ಚರ್ಯಚಕಿತಳಾಗಿ ಹೇಳಿದಳು, ಏನಾಯಿತು ಯಜಮಾನಿಯವರೇ? ನಿಮಗೇನಾದರೂ ಬೇಕಾ? ನೀವು ಏನನ್ನು ಹುಡುಕುತ್ತಿದ್ದೀರಿ ಎಂದು ಹೇಳಿ. ಬಹುಶಃ ನಾನು ನಿಮಗೆ ಸಹಾಯ ಮಾಡಬಹುದೇ? ನಾನೊಂದು ಚೂರು ತಲೆ ಬಿಸಿ ಮಾಡ್ಕೊಂಡೆ. ಸೇವಕಿಗೆನಾದರೂ ನಾನು ಕುರುಡಳಲ್ಲ ಎಂದು ತಿಳಿದುಬಿಟ್ಟಿತೆ ಎಂದುಕೊಂಡೆ. ಹಾಗೆಯೇ ನಾನು ಕುರುಡಳಂತೆ ನಾಟಕ ಮಾಡಲು ಪ್ರಾರಂಭಿಸಿದೆ. ಇಲ್ಲ, ನಾನು ಇಲ್ಲಿರುವ ವಸ್ತುಗಳನ್ನು ಅನುಭೂತಿ ಮಾಡಿಕೊಂಡು ಹಾಗೆಯೇ ಹೊರಗಿನ ದಾರಿ ಹುಡುಕುತ್ತಿದ್ದೆ ಎಂದೆ ಆ ಸೇವಕಿಗೆ. ಆಗಲೇ ಆ ಸೇವಕಿ ಬಂದು ನನ್ನನ್ನು ಹಿಡಿದುಕೊಂಡು, ಏನಾಯಿತು ಯಜಮಾನಿಯವರೇ, ನೀವು ಹೊರಗೆ ಹೋಗಬೇಕೆ ಎಂದು ಕೇಳಿದಳು. ಅದಕ್ಕೆ ನಾನು, ಹೌದು, ನನಗೆ ಒಂದು ಲೋಟ ನೀರು ಬೇಕು. ಅದಕ್ಕಾಗಿಯೇ ನಾನು ಹೊರಗೆ ಹೋಗಿ ಯಾರನ್ನಾದರೂ ನೀರು ಕೇಳಬೇಕು ಎಂದು ಹೊರಗೆ ಹೋಗುತ್ತಿದ್ದೇನೆ ಎಂದು ಹೇಳಿದೆ. ಹೀಗಾಗಿ ಸೇವಕಿ ನನಗೆ ಒಂದು ಚೊಂಬು ನೀರನ್ನು ಕೊಟ್ಟು ನನ್ನನ್ನು ಹಾಸಿಗೆಯ ಮೇಲೆ ಕೂರಿಸಿದಳು. ನಾನು ಸೇವಕಿಗೆ ಹೇಳಿದೆ, ನೀನು ಈಗ ಹೋಗು. ನನಗೆ ಏನಾದರೂ ಸಹಾಯ ಬೇಕಾದರೆ ನಾನು ನಿನ್ನನ್ನು ಕರೆಯುತ್ತೇನೆ. ಸೇವಕಿ ಹೊರಟು ಹೋದಳು. ನಾನು ಬೇಗನೆ ನನ್ನ ಹಾಸಿಗೆಯ ಮೇಲೆ ಮಲಗಿದೆ. ಸೇವಕಿ ಬರುವುದಕ್ಕಿಂತ ಮೊದಲು ನನಗೆ ಕೋಣೆಯ ಒಳಗೆ ಕೆಲವೊಂದು ಕಾಗದ ಪತ್ರಗಳು ಸಿಕ್ಕಿದ್ದವು. ಸೇವಕಿ ಹೋದ ತಕ್ಷಣ ನಾನು ಅವುಗಳನ್ನು ತೆಗೆದುಕೊಂಡು ನೋಡಲು ಪ್ರಾರಂಭಿಸಿದೆ. ಅವುಗಳು ಬಹುಶಃ ಪಾಸ್ಪೋರ್ಟ್ಗಳು, ವೀಸಾಗಳು ಮತ್ತು ಟಿಕೆಟ್ಗಳ ಫೋಟೋಕಾಪಿಗಳಾಗಿದ್ದವು. ಅದರಲ್ಲಿ ಕೆಲವು ಹುಡುಗಿಯರ ಹೆಸರುಗಳನ್ನು ಬರೆಯಲಾಗಿತ್ತು. ತದನಂತರ ನಾನು ಯೋಚನೆಯಲ್ಲಿ ಮುಳುಗಿದೆ, ಇಲ್ಲಿ ಏನಾಗುತ್ತಿದೆ ಎಂದು. ಸ್ವಲ್ಪ ಹೊತ್ತಿನ ನಂತರ ಯಾರದೋ ಶಬ್ದ ಕೇಳಿಸಿತು. ಬಹುಶಃ ಡಾಕ್ಟರ್ ಅನೂಪ್ ಬಂದ್ರು ಅನ್ಸತ್ತೆ. ನಾನು ಬೇಗ ಬೇಗ ಎಲ್ಲ ಪೇಪರ್ಗಳನ್ನು ಬಚ್ಚಿಟ್ಟು ಬೆಡ್ ಮೇಲೆ ಆರಾಮವಾಗಿ ಮಲಗಿದೆ. ಡಾಕ್ಟರ್ ಅನೂಪ್ ಬಂದು ಹೇಳಿದರು, ಉಷಾ, ಈಗ ನಿನ್ನ ಸರ್ಪ್ರೈಸ್ನ ಸಮಯ ಮುಗಿದಿದೆ. ನಿನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಲು ನಾನು ಸೇವಕರಿಗೆ ಹೇಳಿದ್ದೇನೆ. ನೀನು ಹೊರಡಲು ರೆಡಿಯಾಗು. ನಾನು ಡಾಕ್ಟರ್ ಅನೂಪ್ ಅವರನ್ನು ಕೇಳಿದೆ, ಏಕೆ? ನಾವೀಗ ಎಲ್ಲೋ ಹೋಗುತ್ತಿದ್ದೇವೆ ಏನು? ಆದರೆ ಇದೇನು ಇದ್ದಕ್ಕಿದ್ದಂತೆ ಇಷ್ಟು ಬೇಗ? ಆಗ ಡಾಕ್ಟರ್ ಅನೂಪ್, ನಾನಲ್ಲ, ನೀನು ಮಾತ್ರ ಹೋಗುತ್ತಿದ್ದೀಯಾ? ನನಗೆ ಕಾಲೇಜಿನಲ್ಲಿ ಸ್ವಲ್ಪ ಕೆಲಸವಿದೆ. ಅದಕ್ಕಾಗಿ ಕೇವಲ ನೀನು ಒಬ್ಬಳೇ ಹೋಗುತ್ತಿದ್ದೀಯಾ? ನಾನು ಬಿಡುವಾದ ತಕ್ಷಣ ನಿನ್ನ ಬಳಿಗೆ ಬರುತ್ತೇನೆ.
ನಾನು ಡಾಕ್ಟರ್ ಅನೂಪ್ ಅವರಿಗೆ ಹೇಳಿದೆ, ಆದರೆ ನಾನು ಒಬ್ಬಳೇ ಎಲ್ಲಿಗೆ ಹೋಗುತ್ತಿದ್ದೇನೆ. ಆಗ ಡಾಕ್ಟರ್ ಅನೂಪ್ ಮಾತು ಆರಂಭಿಸಿದರು. ಹೇ ಉಷಾ, ನೀನು ಚಿಂತಿಸಬೇಡ, ನೀನು ಅಲ್ಲಿ ಒಬ್ಬಂಟಿಯಾಗಿ ಇರುವುದಿಲ್ಲ. ಅಲ್ಲಿ ನಿಮ್ಮನ್ನು ಬೆಂಬಲಿಸಲು ಇತರ ಜನರಿದ್ದಾರೆ, ನಿನಗೆ ಅಲ್ಲಿ ಒಂಟಿತನ ಬರುವುದಿಲ್ಲ. ನಾನು ನನ್ನ ಮನಸ್ಸಿನಲ್ಲಿ ಯೋಚಿಸಿದೆ, ಇವರು ನನ್ನನ್ನು ಎಲ್ಲಿಗೆ ಕಳುಹಿಸಲು ಸಿದ್ಧತೆಗಳನ್ನು ನಡೆಸುತ್ತಿದ್ದಾರೆ ಎಂದು. ಡಾಕ್ಟರ್ ಅನೂಪ್ ಬಳಿ ನಾನು ತುಂಬಾ ಸಲ ಕೇಳಿದೆ, ನೀವು ನನ್ನನ್ನು ಎಲ್ಲಿಗೆ ಕಳುಹಿಸುತ್ತಿದ್ದೀರಿ, ಆದರೆ ಅವರು ನನಗೆ ಏನನ್ನೂ ಹೇಳಲಿಲ್ಲ. ಈ ಸತ್ಯವನ್ನು ನಾನು ತಿಳಿದುಕೊಳ್ಳಬೇಕಾಗಿತ್ತು. ಆದ್ದರಿಂದ ಅವರು ನನ್ನನ್ನು ಎಲ್ಲಿಗೆ ಕಳುಹಿಸುವ ಯೋಚನೆ ಮಾಡಿದ್ದಾರೋ ನಾನು ಅಲ್ಲಿಗೆ ಹೋಗಲೇಬೇಕಾಗಿತ್ತು. ಸೇವಕಿಯು ನನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿದಳು. ನಾನು ನನ್ನ ಎಲ್ಲಾ ಧೈರ್ಯವನ್ನು ಒಟ್ಟುಗೂಡಿಸಿ ಹೋಗಲು ರೆಡಿಯಾದೆ. ನಾನು ಮತ್ತು ಡಾಕ್ಟರ್ ಅನೂಪ್ ಕಾರಿನಲ್ಲಿ ಕುಳಿತೆವು. ಅವರು ಕರೆಯಲ್ಲಿ ಯಾರೊಂದಿಗೋ ನಿರಂತರವಾಗಿ ಮಾತನಾಡುತ್ತಲೇ ಇದ್ದರು. ಈ ಸಮಯದಲ್ಲಿ ಅವರು ನನಗೆ ವೀಸಾ ಮತ್ತು ಪಾಸ್ಪೋರ್ಟ್ ಕೂಡ ನೀಡಿದರು. ಜೊತೆಗೆ ವಿಮಾನದ ಟಿಕೆಟ್ಗಳನ್ನು ನೀಡಿದ್ದರು. ಡಾಕ್ಟರ್ ಅನೂಪ್ ನನ್ನನ್ನು ವಿಮಾನ ನಿಲ್ದಾಣಕ್ಕೆ ಬಿಡಲು ಬಂದಿದ್ದರು. ನನ್ನನ್ನು ಅಮೆರಿಕಕ್ಕೆ ಕಳುಹಿಸಲಾಗುತ್ತಿತ್ತು. ಅಲ್ಲಿ ನನಗೆ ಏನಾಗಲಿದೆ ಎಂಬುದು ನನಗೆ ತಿಳಿದಿರಲಿಲ್ಲ. ನಾನು ಅದರ ಬಗ್ಗೆ ಯೋಚಿಸುತ್ತಾ ಚಿಂತಿಸುತ್ತಾ ಕುಳಿತಿದ್ದೆ. ಅಲ್ಲಿ ಏನಾಗುತ್ತದೋ ಎಂದು ನನಗೆ ಭಯವಾಯಿತು. ಆದರೆ ನಾನು ಈ ಕೆಲಸವನ್ನು ಚಾಣಾಕ್ಷತನದಿಂದ ಮಾಡಬೇಕಾಗಿತ್ತು. ಹಾಗಾಗಿ ಧೈರ್ಯ ತಂದುಕೊಂಡೆ. ಡಾಕ್ಟರ್ ಅನೂಪ್ ಯಾರೋ ಬಳಿ ಕರೆಯಲ್ಲಿ ಮಾತನಾಡುತ್ತಿದ್ದರು. ನಾನು ಈಗಲೇ ಬರಲಾರೆ, ಆದರೆ ಚಿಂತಿಸಬೇಡಿ, ಉಷಾ ಬರುತ್ತಾಳೆ, ಆದಷ್ಟು ಬೇಗ ನಾನೂ ಬರುತ್ತೇನೆ. ನೀವು ಅಲ್ಲಿ ಎಲ್ಲರನ್ನೂ ನೋಡಿಕೊಳ್ಳಿ, ಉಷಾಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಮುಂದೆ ಏನ್ ಮಾಡಬೇಕು ಅಂತ ನಿಮಗೆ ಗೊತ್ತಿದೆಯಲ್ಲ. ನನ್ನ ಕೆಲಸ ಸರಿಯಾಗಿ ನಡೀಬೇಕು. ಪ್ರತಿ ಬಾರಿಯಂತೆ ಈ ಬಾರಿಯೂ ನನ್ನನ್ನು ಸಂತೋಷಪಡಿಸಿ, ಯಾವುದೇ ದೂರಿಗೂ ಅವಕಾಶ ಕೊಡಬೇಡಿ, ಸರಿ ತಾನೆ? ನೀವು ನನ್ನ ಮಾತುಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ತಾನೆ? ಡಾಕ್ಟರ್ ಅನೂಪ್ ಅವರ ಮಾತುಗಳನ್ನು ಕೇಳಿದ ನಂತರ ನನ್ನ ಹೃದಯವು ಇನ್ನಷ್ಟು ನರಳಲಾರಂಭಿಸಿತು. ಡಾಕ್ಟರ್ ಅನೂಪ್ ನನ್ನತ್ತ ನೋಡಿ ಹೇಳಿದರು, ಏನಾಯಿತು ಉಷಾ, ನೀನು ತುಂಬಾ ಬೇಸರಗೊಂಡಿದ್ದೀಯಾ ಎಂದು ಅವರು ನನ್ನ ಕೈ ಹಿಡಿದು ಹೇಳತೊಡಗಿದರು. ನೀನೇನು ಚಿಂತಿಸಬೇಡ, ನಾನು ನಿನ್ನ ಜೊತೆಯೇ ಇದ್ದೇನೆ. ನಿನಗೆ ಅಲ್ಲಿ ಯಾವ ತೊಂದರೆಯೂ ಆಗುವುದಿಲ್ಲ. ನಾನು ಕೂಡ ನನ್ನ ಕೆಲಸ ಮುಗಿದ ನಂತರ ನಿನ್ನ ಬಳಿಗೆ ಬಂದು ಬಿಡುತ್ತೇನೆ ಎಂದು ಹೇಳುತ್ತಾ ನಗತೊಡಗಿದರು. ನಾವು ಕೆಲವೇ ಸಮಯದಲ್ಲಿ ವಿಮಾನ ನಿಲ್ದಾಣವನ್ನು ತಲುಪಿದೆವು. ವಿಮಾನದಲ್ಲಿ ಸ್ವಲ್ಪ ಸಮಯ ಇತ್ತು. ಡಾಕ್ಟರ್ ಅನೂಪ್ ಅವರು ಬಹಳ ಆತುರದಲ್ಲಿದ್ದಂತೆ ತೋರುತ್ತಿತ್ತು. ಅವರು ನನ್ನನ್ನು ಕಳುಹಿಸಲು ಬಹಳ ಉತ್ಸುಕನಾಗಿರುವಂತೆ ಕಾಣುತ್ತಿತ್ತು. ಇದು ವಿಮಾನದ ಹೊರಡುವ ಸಮಯವಾಗಿತ್ತು. ಹಾಗಾಗಿ ಆ ಮನುಷ್ಯ ನನ್ನನ್ನು ಬೀಳ್ಕೊಟ್ಟ. ವಿಮಾನದ ಹೊರಗಿನಿಂದ ಆತ ತುಂಬಾ ಸಂತೋಷವಾಗಿ ಕಾಣುತ್ತಿದ್ದನು. ಆದರೆ ನನ್ನ ಹೃದಯವು ಡವಡವ ಎನ್ನುತ್ತಿತ್ತು. ನನ್ನನ್ನು ಏಕೆ ಅಮೆರಿಕಕ್ಕೆ ಕಳುಹಿಸಲಾಗಿದೆ ಎಂದು ನನಗೆ ತಿಳಿದಿಲ್ಲ. ನಾನು ಸುಮ್ಮನೆ ವಿಮಾನ ಹತ್ತಿ ಕುಳಿತಿದ್ದೆ ಅಷ್ಟೇ. ಈಗ ನನ್ನ ಸಂಪೂರ್ಣ ಗಮನ ಕೇವಲ ನನ್ನ ಗುರಿಯ ಮೇಲೆಯೇ ಇತ್ತು. ನಾನು ಈ ಮದುವೆಯನ್ನು ಯಾವ ಉದ್ದೇಶಕ್ಕಾಗಿ ಆಗಿದ್ದೇನೋ ಕೇವಲ ನಾನು ಗುರಿಯನ್ನು ತಲುಪುವುದಾಗಿತ್ತು. ನನ್ನ ಉದ್ದೇಶ ಅನೂಪ್ ಅವರ ಬಣ್ಣ ಬಯಲು ಮಾಡುವುದಾಗಿತ್ತು. ಅದಕ್ಕೋಸ್ಕರ ನಾನು ಅಮೆರಿಕಾ ಏರ್ಪೋರ್ಟ್ ತಲುಪಿದ್ದೆ. ಅಲ್ಲಿಗೆ ಒಬ್ಬ ಹ್ಯಾಂಡ್ಸಮ್ ಬಾಯ್ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದ. ಅವನನ್ನು ನೋಡಿದಾಗ ನನ್ನ ಹೃದಯ ಬೆಚ್ಚಿ ಬಿತ್ತು. ಉಷಾ ಎಂದರೆ ನೀವೇನಾ ಎಂದು ಕೇಳಿದ. ಹಾ, ನಾನೇ ಎಂದೆ. ಸರಿ, ಹಾಗಾದರೆ ನನ್ನ ಜೊತೆ ಬನ್ನಿ ಎಂದ. ಆ ಹುಡುಗ ಯಾರು, ಈಗ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾನೆ ಎಂಬ ವಿಚಾರಗಳು ನನ್ನ ಮನದಾಳದಲ್ಲಿ ಬಂದು ಹೋಗುತ್ತಿದ್ದವು. ನಾನು ಅವನೊಂದಿಗೆ ಬಹಳ ದೊಡ್ಡದಾಗಿರುವ ದುಬಾರಿ ಕಾರಿನಲ್ಲಿ ಕುಳಿತುಕೊಂಡೆ. ನಾವಿಬ್ಬರೂ ಕಾರಿನಲ್ಲಿ ಕುಳಿತು ಹೋದೆವು. ಅವನು ದಾರಿಯುದ್ದಕ್ಕೂ ನನಗೆ ಮೇಡಂ ಮೇಡಂ ಎಂದು ಕರೆಯುತ್ತಾ ಡಾಕ್ಟರ್ ಅನೂಪ್ ಅವರನ್ನು ಹೊಗಳುತ್ತಾ ಕಾರು ಓಡಿಸುತ್ತಿದ್ದ. ಆತ ದಾರಿಯುದ್ದಕ್ಕೂ ಡಾಕ್ಟರ್ ಅನೂಪ್ ಅವರನ್ನು ಹೊಗಳುವುದರಲ್ಲೇ ಕಳೆದ. ಆತ ಹೇಳುತ್ತಿದ್ದ, ಡಾಕ್ಟರ್ ಅನೂಪ್ ಬಹಳ ಒಳ್ಳೆಯ ಮನುಷ್ಯ, ಸಭ್ಯ ಮನುಷ್ಯ, ದೇವರು ಅವರಿಗೆ ಹಣ ಅಂತಸ್ತು ಎಲ್ಲ ಕೊಟ್ಟಿದ್ದಾನೆ, ಆದರೂ ಅವರಿಗೆ ಜಂಬ ಇಲ್ಲ, ಹೀಗೆಲ್ಲ ಹೇಳುತ್ತಿದ್ದ. ಈತ ಡಾಕ್ಟರ್ ಅನೂಪ್ ಅವರನ್ನು ಈ ಪಾಟಿ ಹೊಗಳುತ್ತಿರುವುದು ಕೇಳಿ ನನಗೆ ಬಹಳ ಆಶ್ಚರ್ಯವಾಯಿತು. ವಾಸ್ತವವಾಗಿ ನಾನು ನೋಡಿರುವ ಪ್ರಕಾರ ಅವರು ಇಂತಹ ಹೊಗಳಿಕೆಗಳಿಗೆ ಅವರೇನೂ ಅರ್ಹರಾಗಿರಲಿಲ್ಲ. ನನಗೇನೂ ಅರ್ಥವಾಗಲಿಲ್ಲ. ಅಮೆರಿಕಾದ ವಾತಾವರಣವು ಬಹಳ ವಿಚಿತ್ರ. ಅಮೆರಿಕದ ಜನರು ಭಾರತದ ಜನರಿಗಿಂತ ಸಾಕಷ್ಟು ವಿಭಿನ್ನರಾಗಿದ್ದರು. ನಾನು ರಹಸ್ಯವಾಗಿ ನನ್ನ ಕಪ್ಪು ಕನ್ನಡಕದ ಹಿಂದೆ ಆಶ್ಚರ್ಯದಿಂದ ಸುತ್ತಲೂ ನೋಡುತ್ತಿದ್ದೆ. ನಮ್ಮ ಕಾರು ಆಸ್ಪತ್ರೆಯಂತಹ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ನ ಮುಂದೆ ಬಂದು ನಿಂತಿತು. ನಾನು ಕಾರು ಇಳಿದ ತಕ್ಷಣ ಅದು ಮೋಸ್ಟ್ಲಿ ವಿಶ್ವವಿದ್ಯಾಲಯ ಅಥವಾ ಹಾಸ್ಟೆಲ್ ಇರಬಹುದು. ಬಹಳಷ್ಟು ಸಮಯಗಳ ನಂತರ ನನ್ನ ಮೊಬೈಲ್ ರಿಂಗ್ ಆಗಲು ಪ್ರಾರಂಭವಾಯಿತು. ಬಹುಶಃ ಡಾಕ್ಟರ್ ಅನೂಪ್ ರಿಂದ ಕರೆ ಬಂದಿತ್ತು.
ಹುಡುಗ ಹೇಳಿದ, ಉಷಾ ಮೇಡಮ್ ನನ್ನ ಬಳಿಗೆ ಬಂದಿದ್ದಾರೆ. ನೀವೇನು ಚಿಂತಿಸಬೇಡಿ ಸರ್, ನಾವು ನಮ್ಮ ಸ್ಥಳಕ್ಕೆ ತಲುಪಿದ್ದೇವೆ. ಮೇಡಮ್ ನನ್ನೊಂದಿಗೆ ಇದ್ದಾರೆ. ನಾನು ಇಲ್ಲಿಗೆ ಮೇಡಮ್ ಅವರನ್ನು ಕರೆತಂದಿದ್ದೇನೆ. ಹಾಗೆಯೇ ನಿಮ್ಮ ಕೆಲಸವೂ ಆಗುತ್ತದೆ ಎಂದ. ನನಗೆ ಇದು ಯಾವ ಸ್ಥಳವೆಂದು ಅರ್ಥವೇ ಆಗುತ್ತಿರಲಿಲ್ಲ. ಆಶ್ಚರ್ಯದಿಂದ ಸುತ್ತಲೂ ನೋಡುತ್ತಿದ್ದೆ. ಆ ಹುಡುಗ, ಬನ್ನಿ ಮೇಡಮ್ ಒಳಗೆ ಹೋಗೋಣ ಎಂದ. ನಾನು ಆ ಹುಡುಗನನ್ನು ಕೇಳಿದೆ, ನಾವು ಎಲ್ಲಿಗೆ ಬಂದಿದ್ದೇವೆ ಮತ್ತು ಇದು ಯಾವ ಸ್ಥಳ ಎಂದೆ. ಅವನ ಮುಗುಳ್ನಗೆಯಿಂದ ನನಗೆ ಒಳಗೊಳಗೆ ಭಯವಾಗತೊಡಗಿತು. ನಾನು ಅವನನ್ನು ಹಿಂಬಾಲಿಸಲು ಪ್ರಾರಂಭಿಸಿದೆ. ಅವನು ಮುಂದೆ ನಡೆಯುತ್ತಾ ಹೇಳಿದ, ಇನ್ನೂ ಸ್ವಲ್ಪ ದಿನಗಳು ಮಾತ್ರ, ನಂತರ ನಿಮ್ಮ ಜೀವನಕ್ಕೆ ಒಂದು ವಿಭಿನ್ನವಾದ ರೂಪ ಬರುತ್ತದೆ ಎಂದ. ಆ ಹುಡುಗ ನನ್ನ ಕೈ ಹಿಡಿದು ಒಂದು ರೂಮಿಗೆ ಕರೆದೊಯ್ದು ಅಲ್ಲಿ ನನ್ನನ್ನು ಕೂರಿಸಿ ಹೇಳಿದ, ಸ್ವಲ್ಪ ಹೊತ್ತು ಇಲ್ಲಿ ಕುಳಿತುಕೊಳ್ಳಿ, ನಾನೀಗ ಬರುತ್ತೇನೆ ಎಂದು ಹೊರಟು ಹೋದ. ಆ ಹುಡುಗ ಹೊರಗೆ ಹೋದ ತಕ್ಷಣ ನನಗೆ ಅವಕಾಶ ಸಿಕ್ಕಿತು. ನಾನು ಅಲ್ಲಿರುವ ಕಬೋರ್ಡ್ ಅನ್ನು ಹುಡುಕಲು ಪ್ರಾರಂಭಿಸಿದೆ. ನನಗೆ ಅಲ್ಲಿ ಕೆಲವು ಫೈಲ್ಗಳು ಸಿಕ್ಕವು. ಆ ಫೈಲ್ಗಳಲ್ಲಿ ನನಗೆ ಕೆಲವು ಹುಡುಗಿಯರ ಫೋಟೋಗಳು ಮತ್ತು ಅವರ ಹೆಸರುಗಳು ಸಿಕ್ಕವು. ನಾನು ಇದೇ ಫೈಲುಗಳನ್ನು ಅನೂಪ್ ಅವರ ಮನೆಯ ಕಪಾಟಿನಲ್ಲಿ ನೋಡಿದ್ದೆ. ಇಲ್ಲಿ ನನಗೆ ಪಾಸ್ಪೋರ್ಟ್ ಮತ್ತು ವೀಸಾದ ಫೋಟೋ ಸ್ಟೇಟಸ್ಗಳು ಸಿಕ್ಕವು. ಇವರೆಲ್ಲ ಡಾಕ್ಟರ್ ಅನೂಪ್ ಅವರ ಹೆಂಡತಿಯರೇ. ಆದರೆ ಈ ಎಲ್ಲ ದಾಖಲೆಗಳು ಇಲ್ಲಿ ಏನು ಮಾಡುತ್ತಿದ್ದವು? ಆ ಹುಡುಗಿಯರನ್ನು ಇಲ್ಲಿಗೆ ಕರೆತಂದಿದ್ದರೆ ಇವರು ಅವರಿಗೇನಾದರೂ ಕೆಟ್ಟದ್ದು ಮಾಡಿದರೆ? ಹೀಗೆ ಹಲವಾರು ಪ್ರಶ್ನೆಗಳು ನನ್ನ ಮನದಲ್ಲಿ ಸುಳಿದಾಡುತ್ತಿದ್ದವು. ಬೇಗ ಬೇಗ ಆ ಫೈಲನ್ನು ತೆರೆದು ಓದತೊಡಗಿದೆ. ಆದರೆ ಫೈಲನ್ನು ಓದಿದ ಮೇಲೆ ಪ್ರಾಣವೇ ಕಳೆದು ಹೋದಂತಾಯಿತು. ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತೆ ಅನಿಸಿತು. ನಾನು ಅಲ್ಲಿಯೇ ತಲೆ ಹಿಡಿದುಕೊಂಡು ಕುಳಿತಿದ್ದೆ. ನನ್ನ ಮುಖದಲ್ಲಿ ನನಗೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು, ನಾನಿಲ್ಲಿ ಬಂದು ಸಿಕ್ಕಿ ಬಿದ್ದೆ ಎಂದು. ಈಗ ಏನು ಮಾಡಬೇಕೆಂಬುದೇ ನನಗೆ ಅರ್ಥವಾಗಲಿಲ್ಲ. ಇಲ್ಲಿ ಎಲ್ಲವೂ ನಾನು ಯೋಚಿಸಿದ್ದಕ್ಕಿಂತಲೂ ಬೇರೆಯೇ ನಡೆಯುತ್ತಿದೆ. ನಾನೊಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಸಿಕ್ಕಿಬಿದ್ದೆ. ನನಗೆ ದಿಕ್ಕೆ ಹರಿಯದಂತಾಯಿತು. ನಾನೀಗ ಏನು ಮಾಡಲಿ? ನಾನು ಈ ಸತ್ಯವನ್ನು ಹೇಗೆ ಕಂಡು ಹಿಡಿಯಲಿ ಎಂದು ಯೋಚಿಸುತ್ತಾ ನಾನು ತುಂಬಾ ಚಿಂತಿತಳಾಗಿದ್ದೆ. ಸ್ವಲ್ಪ ಹೊತ್ತಿನಲ್ಲೇ ಬಾಗಿಲು ತೆರೆದು ಡಾಕ್ಟರ್ ಅನೂಪ್ ಅವರು ರೂಮಿನೊಳಗೆ ಬಂದರು. ನನಗೆ ಅವರನ್ನು ನೋಡಿ ಗಾಬರಿಯಾಯಿತು. ಅವರು ತುಂಬಾ ಕೋಪಗೊಂಡಿದ್ದರು. ನನ್ನನ್ನು ನೋಡಿ, ಉಷಾ, ನಿನ್ನ ಬಗ್ಗೆ ನನಗೆ ಆಗಿನಿಂದಲೂ ಪರಿಚಯವಿದೆ. ಅಂದರೆ ನನ್ನ ಕೆಲಸದಾಕೆ ಹೇಳಿದ್ದಳು, ನೀನು ಯಾವ ರೀತಿ ನನ್ನ ಕೋಣೆಯನ್ನು ಹುಡುಕುತ್ತಿದ್ದೆ ಎಂದು. ಇದನ್ನು ಕೇಳಿ ನನ್ನ ಮೈ ಬೆವರತೊಡಗಿತು. ಡಾಕ್ಟರ್ ಅನೂಪ್ ಹೇಳಿದರು, ಉಷಾ, ನನಗೆ ಗೊತ್ತು, ನನ್ನನ್ನು ಮದುವೆಯಾಗುವ ನಿನ್ನ ಕಥೆಯ ಹಿಂದೆ ಬೇರೆಯೇ ಕಾರಣವಿದೆ ಎಂದು. ನೀನು ನಿನ್ನ ಕೆಲವು ಯೋಜನೆಗಳಲ್ಲಿ ಯಶಸ್ವಿಯಾಗಲು ಇಲ್ಲಿಗೆ ಬಂದಿರುವೆ. ನೀನು ನನ್ನ ಬಗ್ಗೆ ಸತ್ಯವನ್ನು ತಿಳಿಯಲು ಇಲ್ಲಿಗೆ ಬಂದಿರುವೆ. ನಾನು ಹೇಳಿದೆ, ಹೌದು, ಇದೆಲ್ಲವನ್ನೂ ತಿಳಿಯಲೆಂದೇ ನಾನು ಇಲ್ಲಿ ತನಕ ಬಂದಿರುವುದು. ನನಗೆ ಇದೂ ಕೂಡ ತಿಳಿದಿದೆ, ನೀವು ಎಂತಹ ವ್ಯಕ್ತಿ ಎಂಬುದು. ನಿನಗೆ ಇದೂ ಕೂಡ ಗೊತ್ತೇ. ನನ್ನ ಎಲ್ಲಾ ಕುರುಡು ಹೆಂಡತಿಯರು ಎಲ್ಲಿದ್ದಾರೆಂದು ನಿನಗೆ ತಿಳಿದಿದೆಯೇ? ಇದನ್ನು ಕೇಳಿ ನಾನು ಮೌನವಾದೆ. ಡಾಕ್ಟರ್ ಅನೂಪ್ ಹೇಳಲು ಪ್ರಾರಂಭಿಸಿದರು. ನನಗೆ ತುಂಬಾ ಬೇಸರವಾಗಿದೆ. ಏಕೆಂದರೆ ನಿನಗೆ ಕಣ್ಣು ಕಾಣುತ್ತದೆ, ನೀನು ಕುರುಡಳಲ್ಲ. ನೀನು ಎಲ್ಲವನ್ನೂ ನೋಡಬಹುದು. ನಾನು ಅಳುತ್ತಲೇ, ಹೌದು, ನಾನು ಎಲ್ಲವನ್ನೂ ನೋಡಬಹುದು, ನಾನು ಕುರುಡಳಲ್ಲ. ನಾನು ಕೇವಲ ನಿಮ್ಮ ಬಗ್ಗೆ ತಿಳಿದುಕೊಳ್ಳಲು ಈ ಮದುವೆಯನ್ನು ಆದೆ ಎಂದೆ. ಇದನ್ನು ಕೇಳಿದ ಡಾಕ್ಟರ್ ಅನೂಪ್, ಓಹೋ, ನಾನು ಇದನ್ನೆಲ್ಲ ಏಕೆ ಮಾಡಿದೆ ಎಂದು ನೀನು ತಿಳಿದುಕೊಳ್ಳಲು ನನ್ನನ್ನು ಮದುವೆಯಾದೆಯಲ್ಲವೇ? ಅಷ್ಟಕ್ಕೂ ಇದೆಲ್ಲದರ ಹಿಂದಿನ ಸತ್ಯವೇನು? ಆದರೆ ಅದಕ್ಕೂ ಮೊದಲು ನೀನು ನಿನ್ನ ಬಗ್ಗೆ ಹೇಳು. ನೀನು ಯಾರು? ಅಷ್ಟಕ್ಕೂ ನೀನು ನನ್ನನ್ನು ಯಾಕೆ ಮದುವೆಯಾದೆ? ನೀನು ನನ್ನನ್ನು ಮದುವೆಯಾಗುವುದರ ಅರ್ಥವೇನು? ನೀನು ಯಾವ ಉದ್ದೇಶಕ್ಕಾಗಿ ಇಲ್ಲಿಗೆ ಬಂದಿರುವೆ? ನಾನು ನನ್ನ ತಲೆ ಹಿಡಿದುಕೊಂಡು ಹಾಸಿಗೆಯ ಮೇಲೆ ಕುಳಿತು ಅಳಲು ಪ್ರಾರಂಭಿಸಿದೆ. ನಂತರ ನಾನು ಅವರಿಗೆ ಹೇಳಲು ಪ್ರಾರಂಭಿಸಿದೆ, ನಾನು ಏಕೆ ಅವರನ್ನು ಮದುವೆ ಆದೆ ಎಂದು. ನಾನು ಅವರಿಗೆ ಹೇಳಿದೆ, ಅಂಜಲಿ ನನ್ನ ಗೆಳತಿಯಾಗಿದ್ದಳು. ಅವರು ಇದ್ದಕ್ಕಿದ್ದಂತೆ ಆಶ್ಚರ್ಯದಿಂದ ನನ್ನತ್ತ ನೋಡಿ ಹೇಳಿದರು, ಓ, ನೀನು ನನ್ನ ಹೆಂಡತಿ ಅಂಜಲಿ ಬಗ್ಗೆ ಮಾತಾಡುತ್ತಿರುವೆಯಾ? ನಾನು ಹೇಳಿದೆ, ಹೌದು, ನೀವು ಹೇಳುತ್ತಿರುವುದು ಸರಿ. ಅದೇ ಅಂಜಲಿ ನಿಮ್ಮ ಹೆಂಡತಿಯಾಗಿದ್ದವಳು. ಅವಳು ನನ್ನ ಆತ್ಮೀಯ ಗೆಳತಿಯಾಗಿದ್ದಳು. ಹಾಗೆಯೇ ಅವಳು ನನ್ನ ಅತ್ಯುತ್ತಮ ಬಾಲ್ಯದ ಗೆಳತಿಯೂ ಆಗಿದ್ದಳು. ನಾವಿಬ್ಬರೂ ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆದವರು. ನಮ್ಮ ಯೌವನದವರೆಗೂ ಅವಳು ನನ್ನನ್ನು ಬಿಟ್ಟು ಎಲ್ಲಿಯೂ ಹೋಗಲಿಲ್ಲ. ನಿಮಗೆ ಗೊತ್ತಿರಬಹುದು, ಅಂಜಲಿ ತುಂಬಾ ಸರಳವಾದ ಕುರುಡು ಹುಡುಗಿ. ಆಕೆಯ ತಂದೆಯ ತಾಯಿ ತುಂಬಾ ಬಡವರಾಗಿದ್ದರು. ಆದರೆ ನಾನು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವಳು.
ನಾನು ನಿಮ್ಮ ಕಾಲೇಜಿನ ಖಾಸಗಿ ವಿದ್ಯಾರ್ಥಿಯಾಗಿದ್ದೆ. ಅದಕ್ಕೆ ನಾನು ಕಾಲೇಜಿನಲ್ಲಿ ನಿಮ್ಮ ಜೊತೆ ಯಾವತ್ತೂ ಮಾತಾಡಿಲ್ಲ. ಒಂದು ದಿನ ನಾನು ನನ್ನ ಗೆಳತಿ ಅಂಜಲಿಯ ಮನೆಗೆ ಹೋಗಿದ್ದೆ. ನಾವಿಬ್ಬರೂ ಕುಳಿತು ಮಾತಾಡುತ್ತಿದ್ದೆವು. ಆಗ ಅಂಜಲಿಯ ತಾಯಿ ನಮ್ಮ ಬಳಿ ಬಂದು, ಮಗಳೇ ಉಷಾ, ನೀನು ನಿನ್ನ ತಾಯಿಗೆ ಹೇಳು, ನನ್ನ ಮಗಳು ಅಂಜಲಿಗೆ ಒಳ್ಳೆಯ ಸಂಬಂಧವನ್ನು ಹುಡುಕಲು. ನಾವು ನಮ್ಮ ಮಗಳಿಗೆ ಶಿಕ್ಷಣ ನೀಡಲು ಸಾಧ್ಯವಾಗಲಿಲ್ಲ. ಆದರೆ ನಮ್ಮ ಏಕೈಕ ಮಗಳು ತನ್ನ ಇಡೀ ಜೀವನವನ್ನು ಬಡತನದಿಂದ ತುಂಬಿರುವ ಕುಟುಂಬದಲ್ಲಿ ಕಳೆದಳು. ಇನ್ನಾದರೂ ಅವಳು ಒಳ್ಳೆಯ ಕುಟುಂಬಕ್ಕೆ ಮದುವೆಯಾಗಬೇಕೆಂದು ನಾವು ಬಯಸುತ್ತೇವೆ. ಅತಿ ಬೇಗನೆ ನಾವು ಅವಳನ್ನು ಮದುವೆ ಮಾಡಿಕೊಡಲು ಇಚ್ಛಿಸುತ್ತೇವೆ. ಹೇಗಾದರೂ ನಮ್ಮ ಮಗಳಿಗೆ ಒಳ್ಳೆಯ ಸಂಬಂಧ ಸಿಕ್ಕರೆ ಸಾಕು. ನನ್ನ ಮಗಳು ಮುಗ್ಧೆ. ನನ್ನ ಮಗಳನ್ನು ಮದುವೆಯಾಗಲು ಯಾರು ಒಪ್ಪಿಕೊಳ್ಳುತ್ತಾರೆ? ನಾನು ಅಂಜಲಿಯವರ ಅಮ್ಮನನ್ನು ಸಮಾಧಾನಪಡಿಸಿ ಹೇಳಿದೆ, ಆಂಟಿ, ಚಿಂತಿಸಬೇಡಿ, ನಮ್ಮ ಅಂಜಲಿಗೆ ತುಂಬಾ ಒಳ್ಳೆಯ ಹುಡುಗ ಸಿಗುತ್ತಾನೆ. ಅವಳು ಒಳ್ಳೆಯ ಸಂಸಾರಕ್ಕೆ ಮದುವೆಯಾಗಿ ಹೋಗುತ್ತಾಳೆ. ಅಲ್ಲಿ ನಮ್ಮ ಅಂಜಲಿ ತುಂಬಾ ಸಂತೋಷವಾಗಿರುತ್ತಾಳೆ. ನೀವೇನು ಚಿಂತಿಸಬೇಡಿ, ನಮ್ಮ ಅಂಜಲಿ ಲಕ್ಷದಲ್ಲಿ ಒಬ್ಬಳು. ಅವಳನ್ನು ಮದುವೆಯಾಗಲು ಒಬ್ಬ ರಾಜ ಬರುತ್ತಾನೆ, ಅವಳನ್ನು ರಾಣಿಯನ್ನಾಗಿಸಿ ಕರ್ಕೊಂಡು ಹೋಗುತ್ತಾನೆ. ಇದನ್ನು ಕೇಳಿದ ಅಂಜಲಿ ಅಮ್ಮ ಅಲ್ಲಿಂದ ಹೊರಟು ಹೋದರು. ಆದರೆ ಅಂಜಲಿ ಮಾತ್ರ ತುಂಬಾ ಬೇಸರಗೊಂಡಿದ್ದಳು. ಅಂಜಲಿ ನನ್ನನ್ನು ಕೇಳಿದಳು, ನನ್ನಂತಹ ಕುರುಡು ಹುಡುಗಿಯನ್ನು ಯಾರು ಮದುವೆಯಾಗುತ್ತಾರೆ? ನನ್ನಂತಹ ಕುರುಡು ಹುಡುಗಿಯೊಂದಿಗೆ ತನ್ನ ಜೀವನವನ್ನು ಕತ್ತಲೆಯಲ್ಲಿ ಕಳೆಯುವವರು ಯಾರು? ಕೊನೆಗೆ ನಾನು ಎಷ್ಟು ದಿನ ನನ್ನ ತಂದೆ ತಾಯಿಗೆ ಹೊರೆಯಾಗಿ ಉಳಿಯುತ್ತೇನೆ? ಹೀಗೆಂದಾಗ ನಾನು ಹೇಳ್ದೆ, ಹಾಗೇನೂ ಇಲ್ಲ ಕಣೆ, ಆ ದೇವರು ನಮ್ಮ ಹಣೆಬರಹದಲ್ಲಿ ಏನು ಬರೆದಿದ್ದಾನೆ ಅದು ಖಂಡಿತ ನಡೆಯುತ್ತದೆ. ನಿನ್ನನ್ನು ಖಂಡಿತವಾಗಿಯೂ ಒಳ್ಳೆ ಹುಡುಗ ಮದುವೆ ಮಾಡಿಕೊಂಡು ಕರೆದುಕೊಂಡು ಹೋಗುತ್ತಾನೆ. ನೋಡು, ಬೇಕಾದರೆ ನಿನಗೆ ಒಳ್ಳೆ ಹುಡುಗನ ಜೊತೆ ಮದುವೆ ಆಗುವ ದಿನ ಬಂದೇ ಬರುತ್ತೆ. ನೀನು ಆತನ ಜೊತೆ ತುಂಬಾ ಖುಷಿಯಾಗಿ ಇರುತ್ತೀಯ. ಯಾರೂ ನಿನಗೆ ಕುರುಡಿ, ಅನಕ್ಷರಸ್ತೆ ಎಂದು ಯಾರೂ ಹೇಳುವುದಿಲ್ಲ. ಯಾರೂ ನಿನ್ನನ್ನು ವಿರೋಧಿಸುವುದೂ ಇಲ್ಲ. ನನ್ನ ಮಾತನ್ನು ಕೇಳಿದ ಅಂಜಲಿ ತುಂಬಾ ಹರ್ಷದಿಂದ ನಗಲು ಪ್ರಾರಂಭಿಸಿದಳು. ಮತ್ತೆ ನಾವಿಬ್ಬರೂ ಸಂತೋಷದಿಂದ ಒಟ್ಟಾಗಿ ಇರಲು ಪ್ರಾರಂಭಿಸಿದೆವು. ಇನ್ನೊಂದೆಡೆ ನನ್ನ ತಾಯಿ ಮತ್ತು ಅಂಜಲಿಯ ತಾಯಿ ಇಬ್ಬರೂ ಅಂಜಲಿಗೆ ಒಳ್ಳೆಯ ಸಂಬಂಧವನ್ನು ಹುಡುಕುವ ಪ್ರಯತ್ನದಲ್ಲಿ ನಿರತರಾಗಿದ್ದರು. ನಂತರ ಇದ್ದಕ್ಕಿದ್ದಂತೆ ದೂರದ ಊರಿನಲ್ಲಿ ವಾಸಿಸುವ ನನ್ನ ಅತ್ತಿಗೆಯ ಆರೋಗ್ಯ ಹದಗೆಟ್ಟಿತು. ನಾನು ಅವಳನ್ನು ನೋಡಿಕೊಳ್ಳಲು ಅವರ ಮನೆಗೆ ಹೋಗಬೇಕಾಯಿತು. ಆದರೆ ನಾನು 7 ತಿಂಗಳ ನಂತರ ಹಿಂದಿರುಗಿದಾಗ ನಾನು ಎಲ್ಲವೂ ಬದಲಾಗಿದೆ ಎಂದುಕೊಂಡೆ. ನಾನು ಅಂಜಲಿಯನ್ನು ಭೇಟಿಯಾಗಲು ಅವಳ ಮನೆಗೆ ಹೋದಾಗ ನನ್ನ ಕಾಲಡಿ ಇರುವ ನೆಲವೇ ಕುಸಿಯಿತೇನೋ ಅನಿಸಿತು. ಅಂಜಲಿಗೆ ಮದುವೆಯಾಗಿದೆ ಎಂದು ಅಂಜಲಿಯ ತಾಯಿ ಹೇಳಿದಾಗ ಸಹಜವಾಗಿ ನಾನು ಅವರಿಗೆ ಕೇಳಿದೆ, ಆದರೆ ಎಲ್ಲಿಗೆ, ಯಾವಾಗ, ಅವಳು ಈಗ ಎಲ್ಲಿದ್ದಾಳೆ, ಮದುವೆ ಹೇಗೆ ಮಾಡಿದ್ರಿ? ನಾನು ಅವಳನ್ನು ಭೇಟಿಯಾಗಿ ಮಾತಾಡಿಸಬೇಕು. ದಯವಿಟ್ಟು ನನಗೆ ಅವಳ ವಿಳಾಸ ಹೇಳಿ. ನನ್ನ ಮಾತು ಕೇಳಿದ ಕೂಡಲೇ ಅಂಜಲಿಯ ಅಮ್ಮ ಹೇಳಿದರು, ಮಗಳೇ ಉಷಾ, ನಮ್ಮ ಮಗಳಿಗೆ ತುಂಬಾ ಒಳ್ಳೆಯ ಸಂಬಂಧ ಬಂದಿತ್ತು ಎಂದು ಅವರು ಅಳಲು ಪ್ರಾರಂಭಿಸಿದರು. ಆ ಹುಡುಗ ಖಂಡಿತವಾಗಿಯೂ ವಯಸ್ಸಿನಲ್ಲಿ ತುಂಬಾ ದೊಡ್ಡವರು. ಆದರೆ ಅವರು ತುಂಬಾ ವಿದ್ಯಾವಂತರಾಗಿ ಒಳ್ಳೆಯ ಡಾಕ್ಟರ್ ಆಗಿದ್ದಾರೆ ಎಂದು ಕೇಳಿದ್ದೇನೆ. ಅವರು ನಿಮ್ಮ ಕಾಲೇಜಿನಲ್ಲಿಯೇ ಪ್ರೊಫೆಸರ್ ಆಗಿದ್ದಾರಂತೆ. ಆ ಹುಡುಗನ ಹೆಸರು ಡಾಕ್ಟರ್ ಅನೂಪ್. ಅವನೇ ನಮ್ಮ ಮಗಳ ಸಂಬಂಧದ ಬಗ್ಗೆ ಕೇಳಲು ನಮ್ಮ ಮನೆಗೆ ಬಂದಿದ್ದ. ಅವರು ಹೇಳಿದರು, ನಾನು ನಿಮ್ಮ ಮಗಳನ್ನು ತುಂಬಾ ಇಷ್ಟಪಟ್ಟಿದ್ದೇನೆ. ಅವಳು ಕುರುಡಿಯಾಗಿರುವುದರ ಬಗ್ಗೆ ನನಗೆ ಯಾವುದೇ ಟೆನ್ಷನ್ ಇಲ್ಲ ಎಂದು ಹೇಳಿದರು. ನಾನು ಅಂಜಲಿಯನ್ನು ಪ್ರೀತಿಸುತ್ತೇನೆ ಮತ್ತು ನಾನು ಅವಳನ್ನು ಮದುವೆಯಾಗಲು ಇಷ್ಟಪಡುತ್ತೇನೆ. ಹಾಗೆಯೇ ನಾನು ನಿಮ್ಮ ಮಗಳನ್ನು ತುಂಬಾ ಸಂತೋಷವಾಗಿರುವಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು. ಈ ಹುಡುಗನಿಗೆ ನಾವು ನಮ್ಮ ಮಗಳನ್ನು ಮದುವೆ ಮಾಡಿಕೊಟ್ಟರೆ ಅವನು ಖಂಡಿತವಾಗಿಯೂ ಅವಳನ್ನು ಸಂತೋಷವಾಗಿರಿಸಿಕೊಳ್ಳುತ್ತಾನೆ ಎಂದು ನಮಗೆ ಮನವರಿಕೆಯಾದ ಮೇಲೆಯೇ ನಾವು ನಮ್ಮ ಮಗಳನ್ನು ಅವನೊಂದಿಗೆ ಮದುವೆ ಮಾಡಲು ಒಪ್ಪಿದ್ದು. ಮತ್ತೆ ನಾವು ಅತ್ಯಂತ ಸರಳವಾಗಿ ಅಂಜಲಿಯ ಮದುವೆಯನ್ನು ಡಾಕ್ಟರ್ ಅನೂಪ್ ರೊಂದಿಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿದೆವು. ಅದರ ನಂತರವೇ ನಮ್ಮ ಮಗಳು ನಾಪತ್ತೆಯಾಗಿದ್ದು ಇದುವರೆಗೂ ಅವಳನ್ನು ಹುಡುಕಲಾಗಲಿಲ್ಲ. ನಮ್ಮ ಮಗಳು ಇನ್ನೂ ಪತ್ತೆಯಾಗಿಲ್ಲ. ಡಾಕ್ಟರ್ ಅನೂಪ್ ಅವರು ಎಲ್ಲಿದ್ದಾರೆ ಎಂದು ನಮಗೆ ಗೊತ್ತಿಲ್ಲ. ನಮ್ಮ ಮಗಳಿಂದ ಯಾವುದೇ ಕರೆ ಬರ್ತಾ ಇಲ್ಲ ಅಥವಾ ನಾವು ಅವಳೊಂದಿಗೆ ಯಾವುದೇ ಮಾತುಕತೆಗಳನ್ನು ನಡೆಸಲು ಆಗುತ್ತಿಲ್ಲ.
ಆತನ ಬಗ್ಗೆ ಯಾವುದೇ ಮಾಹಿತಿ ಪತ್ತೆಯಾಗಿಲ್ಲ. ನಾವು ಕೂಡ ಡಾಕ್ಟರ್ ಅನೂಪ್ ಬಗ್ಗೆ ಸಾಕಷ್ಟು ಮಾಹಿತಿ ಪಡೆಯಲು ಪ್ರಯತ್ನಿಸಿದೆವು. ಆದರೆ ಅವರು ಎಲ್ಲಿಗೆ ಹೋಗಿದ್ದಾರೆಂದು ನಮಗೆ ಕಂಡುಹಿಡಿಯಲಾಗಲಿಲ್ಲ. ಅಂಜಲಿಯ ಪೋಷಕರು ನನಗೆ ಕೈ ಮುಗಿದು ಹೇಳಿದರು, ಮಗಳೇ, ನಾವು ಬಡವರು, ಅಂಜಲಿ ನಮಗೆ ಒಬ್ಬಳೇ ಮಗಳು. ಆ ವ್ಯಕ್ತಿ ನಮ್ಮ ಮಗಳಿಗೆ ಏನು ಮಾಡಿದನೋ ಗೊತ್ತಿಲ್ಲ. ಆ ಶ್ರೀಮಂತನ ವಿರುದ್ಧ ನಾವು ಏನು ಮಾಡಲು ಸಾಧ್ಯವಿಲ್ಲ. ಆದರೆ ನೀನು ಅವರ ಕಾಲೇಜಿನ ವಿದ್ಯಾರ್ಥಿ, ದಯವಿಟ್ಟು ನೀನು ಏನಾದರೂ ಮಾಡಿ ನಮ್ಮ ಮಗಳನ್ನು ಕಂಡುಹಿಡಿ. ಅವಳು ಎಲ್ಲಿದ್ದಾಳೆ? ಅವಳು ಯಾವ ಸ್ಥಿತಿಯಲ್ಲಿದ್ದಾಳೆ? ನಿಜ ಹೇಳಬೇಕೆಂದರೆ ನಮ್ಮ ಮಗಳು ಬದುಕಿದ್ದಾಳೋ ಇಲ್ಲವೋ ಎಂಬುದು ನಮಗೆ ತಿಳಿದಿಲ್ಲ. ಅವರು ಹೇಳಿದ ಮಾತು ಕೇಳಿ ನನ್ನ ಕಣ್ಣುಗಳಲ್ಲಿ ನೀರಲ್ಲ, ರಕ್ತವೇ ಹರಿದು ಬಂದಿತ್ತು. ನನಗೆ ಎಷ್ಟು ಕೋಪ ಬರುತ್ತಿತ್ತು ಎಂದರೆ, ನನಗೆ ಅವರೇನಾದರೂ ಸಿಕ್ಕರೆ ಅವರನ್ನು ಖಂಡಿತ ನಾನು ಸೀಳಿ ಬಿಡುತ್ತಿದ್ದೆ. ಈ ಜಗತ್ತಿನಲ್ಲಿ ಅದೆಷ್ಟು ಕೆಟ್ಟ ಜನಗಳು ವಾಸಿಸುತ್ತಿದ್ದಾರೆ ಎಂದರೆ, ಈ ಥರ ದುರ್ಬಲ ಮತ್ತು ಅಸಹಾಯಕರಾಗಿರುವ ಜನರನ್ನು ತಮ್ಮ ಶಕ್ತಿಯ ಮುಂದೆ ಅಸಹಾಯಕರನ್ನಾಗಿಸುತ್ತಾರೆ. ಏಕೆಂದರೆ ಅವರ ವಿರುದ್ಧ ಯಾರೂ ಏನೂ ಮಾಡಲು ಸಾಧ್ಯವಾಗಬಾರದು ಎಂದು. ಆದರೆ ನಾನು ಹಾಗೆ ಆಗಲು ಬಿಡುವುದಿಲ್ಲ. ನಾನು ಖಂಡಿತವಾಗಿಯೂ ಆ ಡಾಕ್ಟರ್ ವಿರುದ್ಧ ಎಲ್ಲ ಸಾಕ್ಷಿಗಳನ್ನು ಸಂಗ್ರಹಿಸುತ್ತೇನೆ. ಅವರೇನಾದರೂ ನಮ್ಮ ಅಂಜಲಿಗೆ ಏನಾದರೂ ತಪ್ಪು ಎಸಗಿದ್ದರೆ ನಾನು ಖಂಡಿತವಾಗಿಯೂ ಅವರಿಗೆ ಶಿಕ್ಷೆಯನ್ನು ಅನುಭವಿಸುವಂತೆ ಮಾಡುತ್ತೇನೆ. ಮತ್ತೆ ನಾನು ಆತನನ್ನು ಜೀವಂತವಾಗಿ ಬಿಡುವುದಿಲ್ಲ. ಅಂಜಲಿಗೆ ಏನಾದರೂ ಆದರೆ ಅದ್ಯಾವನಾದರೂ ಆಗಲಿ, ಆತನ ಕತೆ ಮುಗಿದಂತೆ ಎಂದು ನಾನು ಶಪಥ ಮಾಡಿ ಈ ಕಾರ್ಯಕ್ಕೆ ಇಳಿದೆ. ನಾನು ಒಂದು ವೇಳೆ ಸಾಯುವುದು ಅಂತಾದರೆ ಅದು ಅಂಜಲಿಗೆ ಏಕೆ ದ್ರೋಹ ಬಗೆಯಲಾಗಿದೆ ಎಂಬುದನ್ನು ತಿಳಿದ ನಂತರವೇ ಎಂದು ನಾನು ನಿರ್ಧರಿಸಿದೆ. ನಾನು ಅದೇ ದಿನ ಕಾಲೇಜಿಗೆ ಹೋಗಿ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಂಗ್ರಹಿಸಲು ಪ್ರಾರಂಭಿಸಿದೆ. ನಿಮ್ಮ ವಾಸಸ್ಥಳದಿಂದ ಹಿಡಿದು ನಿಮ್ಮ ಕಾಲೇಜಿನಲ್ಲಿ ನಿಮ್ಮೊಂದಿಗೆ ಕಲಿತವರು ಮತ್ತು ನಿಮ್ಮ ನೆರೆಹೊರೆಯವರಿಂದ ನಾನು ನಿಮ್ಮ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಿದೆ. ಆಗ ನಾನು ಡಾಕ್ಟರ್ ಅನೂಪ್ ಅಂಧ ಹಾಗೂ ಅನಕ್ಷರಸ್ಥ ಹುಡುಗಿಯರನ್ನು ಮದುವೆಯಾಗುತ್ತಾರೆ ಎಂದು ನಾನು ತಿಳಿದುಕೊಂಡೆ. ಮತ್ತೆ ಅವರು ಈ ಹಿಂದೆ 3 ಬಾರಿ ಮದುವೆಯಾಗಿದ್ದರು. ಆದರೆ ಅಂಜಲಿಯಂತೆ ಆ 3 ಹುಡುಗಿಯರು ನಾಪತ್ತೆಯಾಗಿರುವುದು ತಿಳಿದು ಬಂದಿತ್ತು. ಹಾಗೂ ಇಲ್ಲಿಯವರೆಗೂ ಅವರ ಬಗ್ಗೆ ಯಾವುದೇ ಸುಳಿವಿಲ್ಲ. ಇದನ್ನೆಲ್ಲ ತಿಳಿದು ದಿಗ್ಭ್ರಮೆಗೊಂಡ ನಾನು ಈಗ ಈ ರಹಸ್ಯವನ್ನು ಬಹಿರಂಗಪಡಿಸಲೇಬೇಕು ಎಂದು ನಿರ್ಧರಿಸಿದೆ. ಅಷ್ಟಕ್ಕೂ ಈ ಅಂಧ ಮತ್ತು ಅನಕ್ಷರಸ್ಥ ಹುಡುಗಿಯರನ್ನು ನಾಪತ್ತೆ ಮಾಡಲು ಕಾರಣವೇನು? ಅವರೆಲ್ಲರೂ ಎಲ್ಲಿದ್ದಾರೆ? ಅವರೆಲ್ಲ ಜೀವಂತವಾಗಿದ್ದಾರೆಯೇ ಅಥವಾ ಇಲ್ಲವೇ? ಆ ದಿನವೇ ನಾನು ಕುರುಡಳಂತೆ ನಟಿಸಿ ನಿಮ್ಮ ಮುಂದೆ ಕುರುಡಿಯಾದೆ. ನಾನು ನನ್ನ ಮನೆಯವರ ಕಣ್ಣು ತಪ್ಪಿಸಿ ನಿಮ್ಮನ್ನು ಮದುವೆಯಾದೆ, ಏಕೆಂದರೆ ಅದೊಂದೇ ಮಾರ್ಗವಾಗಿತ್ತು ನನ್ನನ್ನು ನಿಮ್ಮ ಸತ್ಯದ ಕಡೆಗೆ ಕೊಂಡೊಯ್ಯಲು. ನಾನು ಸತ್ಯದ ಪರದೆಯನ್ನು ಕೇವಲ ಈ ರೀತಿಯಾಗಿ ಮಾತ್ರ ಎತ್ತಬಹುದು ಎಂಬುದನ್ನು ಮನಗಂಡೆ. ಮದುವೆಯ ದಿನ ರಾತ್ರಿ ನೀವು ಯಾವುದೋ ಕರೆಯಲ್ಲಿ ಮಾತನಾಡುತ್ತಿದ್ದಿರಿ. ನೀವು ಮಾತಾಡುತ್ತಿದ್ದ ಎಲ್ಲ ವಿಷಯಗಳು ಮತ್ತೆ ಮತ್ತೆ ನನ್ನ ಮನಸ್ಸಿನೊಳಗೆ ಸುತ್ತುತ್ತಿದ್ದವು. ನಿಮ್ಮ ಈ ಎಲ್ಲ ಕ್ರಿಯೆಗಳ ಮೂಲಕ ನನಗೊಂದು ವಿಷಯ ಸ್ಪಷ್ಟವಾದಂತೆ ಕಂಡಿತು. ಕ್ರಮೇಣ ನಾನು ನನ್ನ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯಲು ಸಮಯ ಪ್ರಾರಂಭವಾಗಿದೆ ಅನಿಸಿತು. ಆಮೇಲೆ ನಾನು ಅಂದುಕೊಂಡೆ, ಇದೆಲ್ಲ ಏನಾಗುತ್ತಿದೆ, ಏಕೆ ಸಂಭವಿಸುತ್ತಿದೆ ಎಂದು ನಾನು ತಿಳಿಯಲು ಪ್ರಾರಂಭ ಮಾಡಿದೆ. ತದನಂತರ ನಾನು ಆ ದಿನ ನಿಮ್ಮ ಮನೆಯನ್ನು ಹುಡುಕಿದಾಗ ಅಲ್ಲಿ ನನಗೆ ಕೆಲವು ವೀಸಾ ಮತ್ತು ಪಾಸ್ಪೋರ್ಟ್ಗಳ ಪ್ರತಿಗಳು ಸಿಕ್ಕವು. ಅದರಲ್ಲಿ ಕೆಲವು ಹುಡುಗಿಯರ ಫೋಟೋಗಳು ಮತ್ತು ಹೆಸರುಗಳು ಇದ್ದವು. ಆದರೆ ನನಗೆ ತಿಳಿಯಲಾಗಲಿಲ್ಲ ನೀವು ಈ ಎಲ್ಲ ಹುಡುಗಿಯರ ಜೀವನವನ್ನು ಅದೇಗೆ ಹಾಳು ಮಾಡಿದಿರಿ ಎಂದು. ಮತ್ತೊಂದು ಅಚ್ಚರಿಯ ಸಂಗತಿ ಏನೆಂದರೆ ಆ ಫೋಟೋಗಳಲ್ಲಿ ಅಂಜಲಿಯ ಫೋಟೋ ಕೂಡ ಇತ್ತು. ನಂತರ ನಡೆದಿದ್ದು ಇಷ್ಟೇ. ನಾನು ಈ ರಹಸ್ಯವನ್ನು ಬಹಿರಂಗಪಡಿಸಬೇಕೆಂಬ ಉದ್ದೇಶದಿಂದ ಬಂದೆ. ನೀವು ನನ್ನನ್ನು ಇಲ್ಲಿಯವರೆಗೆ ಬರುವ ಹಾಗೆ ಮಾಡಿದಿರಿ. ನಾನು ನಿಮ್ಮನ್ನು ಕೇವಲ ಒಂದೇ ಉದ್ದೇಶಕ್ಕೋಸ್ಕರ ಮದುವೆಯಾದೆ. ಅದು ಕೇವಲ ಅಂಜಲಿ ಮತ್ತು ಇತರ ಹುಡುಗಿಯರನ್ನು ಹುಡುಕಲು. ಇದೇ ತರಹ ನನ್ನ ಮಾತು ಮುಂದುವರಿಯುತ್ತಲೇ ಇತ್ತು. ಆ ಸಮಯದಲ್ಲಿ ಡಾಕ್ಟರ್ ಅನೂಪ್ ಅಲ್ಲಿದ್ದ ಕೆಲವು ಹುಡುಗರಿಗೆ ಕಣ್ಣಲ್ಲೇ ಸನ್ನೆ ಮಾಡಿದರು. ಸ್ವಲ್ಪ ಸಮಯದೊಳಗೆ ಅಂಜಲಿ ನನ್ನ ಕಣ್ಣ ಮುಂದೆ ಪ್ರತ್ಯಕ್ಷಳಾಗಿದ್ದಳು. ನಾನು ಅವಳನ್ನು ನೋಡಿ ದಿಗ್ಭ್ರಮೆಗೊಂಡೆ. ನನ್ನ ಬಿಟ್ಟ ಕಣ್ಣುಗಳು ಬಿಟ್ಟಂತೆ ಕೆಲ ಕಾಲ ಅವಳನ್ನು ನೋಡಿದವು. ಅವಳ ಗೆಟಪ್ ಸಂಪೂರ್ಣವಾಗಿ ಬದಲಾಗಿತ್ತು.
ಅವಳು ವಾಸ್ತವವಾಗಿ ತುಂಬಾ ಸ್ಮಾರ್ಟ್ ಆಗಿ ಕಾಣುತ್ತಿದ್ದಳು. ನನಗೆ ನನ್ನ ಕಣ್ಣುಗಳೇ ನಂಬಲಾಗಲಿಲ್ಲ. ಅವಳು ನನ್ನ ಮುಂದೆ ಬಂದು ನನ್ನ ಹತ್ತಿರ ಬಂದು ನನ್ನ ಕೈಯನ್ನು ಹಿಡಿದುಕೊಂಡು ತಕ್ಷಣ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಅಂಜಲಿ ಕಣ್ಣಿಗೆ ಕಪ್ಪು ಕನ್ನಡಕವನ್ನು ಧರಿಸಿರಲಿಲ್ಲ. ನಾನು ಅವಳನ್ನು ಭೇಟಿಯಾಗಿ ನನಗೆ ತುಂಬಾ ಸಂತೋಷವಾಗಿತ್ತು. ಅವಳು ನನ್ನನ್ನು ತಬ್ಬಿಕೊಂಡು ಉಷಾ ಹೇಗಿದ್ದೀಯಾ ಎಂದು ಕೇಳಿದಳು. ನನ್ನ ಗೆಳತಿ ನನ್ನನ್ನು ಗುರುತಿಸಿದ್ದು ನೋಡಿ ನನಗೆ ಇನ್ನಷ್ಟು ಸಂತೋಷವಾಯಿತು. ಅವಳು ನನ್ನನ್ನು ನೋಡಿದಳು, ಅಂದರೆ ಅವಳಿಗೆ ದೃಷ್ಟಿ ಬಂದಿದೆ ಎಂದಾಯಿತು. ತುಂಬಾ ತಿಂಗಳುಗಳ ನಂತರ ಅವಳು ನನ್ನ ಕಣ್ಣುಗಳ ಮುಂದೆ ಇದ್ದಳು. ಅವಳು ನನ್ನನ್ನು ನೋಡುತ್ತಿದ್ದಳು. ನಾನಿಂದು ಇದನ್ನೆಲ್ಲ ನೋಡಿ ಇದೆಲ್ಲ ಹೇಗಾಯಿತು ಎಂದು ನನಗೆ ತುಂಬಾ ಆಶ್ಚರ್ಯವಾಯಿತು. ನನ್ನ ಕಣ್ಣುಗಳಲ್ಲಿ ತಡೆದುಕೊಳ್ಳಲಾಗದಷ್ಟು ನೀರು ತುಂಬಿತ್ತು. ನಾನು ಡಾಕ್ಟರ್ ಅನೂಪ್ ಅವರನ್ನು ಕೇಳಿದೆ, ಇಷ್ಟಕ್ಕೂ ಈ ರಹಸ್ಯದ ಹಿಂದೆ ನೀವು ಇದೆಲ್ಲ ಹೇಗೆ ಸಾಧ್ಯವಾಯಿತು? ಅಷ್ಟಕ್ಕೂ ಇದೆಲ್ಲದರ ಹಿಂದಿನ ರಹಸ್ಯವೇನು? ಈ ಎಲ್ಲವನ್ನೂ ಇಷ್ಟು ರಹಸ್ಯವಾಗಿ ಮಾಡಲು ಕಾರಣವೇನು? ದಯವಿಟ್ಟು ಹೇಳಿ ಎಂದು ನಾನು ಈ ಎಲ್ಲದರ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತೇನೆ ಎಂದೆ. ಡಾಕ್ಟರ್ ಅನೂಪ್ ಅವರ ಮುಖದಲ್ಲಿ ವಿಚಿತ್ರವಾದ ನಿರಾಶೆಭರಿತ ನಗು ನನಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆಗ ಅವರು ಹೇಳಿದರು, ನಾನು ಇಷ್ಟೆಲ್ಲ ಏಕೆ ಮಾಡಿದೆ ಎಂದು ನಿನಗೆ ಈಗಲಾದರೂ ತಿಳಿಯಿತೆ ಉಷಾ? ನಾನು ಅಂಧ ಮತ್ತು ಅನಕ್ಷರಸ್ಥ ಹುಡುಗಿಯರನ್ನು ಇಲ್ಲಿಗೆ ಏಕೆ ಕರೆತರುತ್ತೇನೆ? ನಿನಗೆ ಇದೆಲ್ಲ ಈಗಾಗಲೇ ಗೊತ್ತಾಗಿದೆ. ಆದರೆ ನಾನು ಇವರನ್ನೆಲ್ಲ ಮದುವೆ ಯಾಕಾದೆ ಎಂದರೆ ಏನು ಹೇಳಲಿ? ಏಕೆಂದರೆ ಇದೆಲ್ಲದರ ಹಿಂದೆ ನನ್ನ ಜೀವನದ ಅತ್ಯಂತ ದೊಡ್ಡ ಹಾಗೂ ಆಳವಾದ ರಹಸ್ಯ ಅಡಗಿದೆ. ಹೀಗೆ ಹೇಳುತ್ತಾ ಡಾಕ್ಟರ್ ಅನೂಪ್ ಅಳಲು ಶುರು ಮಾಡಿದರು. ಅವರು ನನ್ನೆದುರು ಕೈಮುಗಿದು ಕುಳಿತು ನನ್ನನ್ನು ಕ್ಷಮಿಸು ಉಷಾ ಎಂದರು. ಸತ್ಯವನ್ನು ಕೇಳಿದ ನಂತರ ನೀನು ಒಂದು ವೇಳೆ ಬಯಸಿದರೆ ನಾನು ನಿನಗೆ ವಿಚ್ಛೇದನ ನೀಡಿ ನಿನ್ನನ್ನು ಮುಕ್ತಗೊಳಿಸುತ್ತೇನೆ ಎಂದು ಅವರು ಹೇಳಲು ಪ್ರಾರಂಭಿಸಿದರು. ಇದು ಆ ದಿನದ ಘಟನೆಗಳು. ಆಗ ನನಗೆ 25 ವರ್ಷ ವಯಸ್ಸಾಗಿತ್ತು. ಆಗ ನನಗೆ ಯೌವನ ತುಂಬಿ ನಾನು ಸ್ಮಾರ್ಟ್ ಹಾಗೂ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದೆ. ಆಗ ನಾನು ಬಹಳ ಚಿಕ್ಕವನಾಗಿದ್ದೆ. ನಾನು ಉನ್ನತ ವರ್ಗದ ಶ್ರೀಮಂತ ಕುಟುಂಬಕ್ಕೆ ಸೇರಿದವನಾಗಿದ್ದೆ. ನನ್ನ ಜೀವನದಲ್ಲಿ ಹಣ ಮತ್ತು ಪ್ರೀತಿಗೆ ಕೊರತೆ ಇರಲಿಲ್ಲ. ಜೀವನದಲ್ಲಿ ದೇವರು ನನಗೆ ಎಲ್ಲವನ್ನೂ ನೀಡಿದ್ದ. ನಮ್ಮ ಕುಟುಂಬದ ವ್ಯವಹಾರ, ಆಸ್ತಿ-ಪಾಸ್ತಿ, ಹೀಗೆ ಪ್ರಪಂಚದ ಪ್ರತಿಯೊಂದು ವಸ್ತುಗಳು ನನ್ನ ಬಳಿ ಇತ್ತು. ಅದಕ್ಕಾಗಿ ನಾನು ನನ್ನ ಹೆತ್ತವರಲ್ಲಿ ಏನೇ ಬೇಡಿಕೆಗಳನ್ನು ಇಟ್ಟರೂ ಅವರು ನನಗೆ ಯಾವುದನ್ನು ನಿರಾಕರಿಸುತ್ತಿರಲಿಲ್ಲ. ಅವರು ನನ್ನ ಪ್ರತಿಯೊಂದು ಆಸೆಯನ್ನು ಪೂರೈಸುತ್ತಿದ್ದರು. ನನ್ನ ಹೆತ್ತವರಿಗೆ ನಾನು ಒಬ್ಬನೇ ಪ್ರೀತಿಯ ಮಗನಾಗಿದ್ದೆ. ನನ್ನ ಜೀವನದಲ್ಲಿ ಈಡೇರಿಸಲಾಗದ ಯಾವ ಬೇಡಿಕೆಯೂ ಅವರ ಬಳಿ ಇರಲಿಲ್ಲ. ಆದರೆ ಎಂದಿಗೂ ಈಡೇರಿಸಲಾಗದ ಕೇವಲ ಒಂದೇ ಒಂದು ಬೇಡಿಕೆಯಿತ್ತು. ಅದನ್ನು ನಾನು ಈ ಜಗತ್ತಿನ ಜನರಿಗಾಗಿ ನೆರವೇರಿಸಲಾಗದೆ ನನ್ನ ಹೃದಯದಲ್ಲಿ ಹೂತು ಬಿಟ್ಟಿದ್ದೆ. ನಾನು ಇಂದು ಪ್ರೊಫೆಸರ್ ಆಗಿರುವ ಈ ಕಾಲೇಜಿನಲ್ಲಿ, ಅದೊಂದು ಕಾಲದಲ್ಲಿ ನಾನು ಇದೇ ಕಾಲೇಜ್ನ ಒಬ್ಬ ಸಮರ್ಥ ವಿದ್ಯಾರ್ಥಿಯಾಗಿದ್ದೆ. ಡಾಕ್ಟರ್ ಅನೂಪ್ ಅವರ ಮಾತುಗಳನ್ನು ನಾನು ಬಹಳ ಆಸಕ್ತಿಯಿಂದ ಕೇಳುತ್ತಿದ್ದೆ. ಅವರು ಮುಂದುವರೆಸುತ್ತಾ ಹೇಳುತ್ತಿದ್ದರು, ನಾವು ಪ್ರಾಜೆಕ್ಟ್ಗೆ ಸಂಬಂಧಿಸಿದಂತೆ ಕಾಲೇಜಿನಲ್ಲಿ ಒಂದು ದಿನ ಪ್ರವಾಸಕ್ಕೆ ಹೋಗಿದ್ದೆವು. ನಾವು ಅಲ್ಲಿ ಎಂತಹ ಸ್ಥಳಕ್ಕೆ ಹೋಗಲು ವಿಚಾರ ಮಾಡಿದ್ದೆವು ಎಂದರೆ, ಅಲ್ಲಿ ಪ್ರತಿ ವಿಷಯಗಳು ಒಳ್ಳೆಯದಾಗಿರಬೇಕು. ಅಂತಹ ವಿಷಯಗಳನ್ನು ನಾವು ತಿಳಿಯಲು ಹೊರಟಿದ್ದೆವು. ಸದ್ಯ ನಾವೆಲ್ಲ ವಿದ್ಯಾರ್ಥಿಗಳು ಅಲ್ಲಿ ಒಂದು ಅತಿಥಿಗೃಹದಲ್ಲಿ ತಂಗಿದ್ದೆವು. ಅಲ್ಲಿಂದ ಹತ್ತಿರದಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು. ನಾವು 2-3 ಸ್ನೇಹಿತರ ಗುಂಪು ಆ ಹಳ್ಳಿಗೆ ಹೋಗಲು ಇಷ್ಟಪಟ್ಟೆವು. ಒಂದು ದಿನ ಮುಂಜಾನೆ ನಾವು ಆ ಹಳ್ಳಿಯನ್ನು ನೋಡಲು ಹೋದೆವು. ಆ ಹಳ್ಳಿಗೆ ನಾವು ಹೋದಾಗ ನಮಗೆ ಅಲ್ಲಿ ಒಂದು ತೆರನಾದ ಆನಂದಕರವಾದ ವಾತಾವರಣ, ಆ ಹಳ್ಳಿಯ ಜನರು, ಅಲ್ಲಿನ ಗಾಳಿ ಇವೆಲ್ಲ ಅಲ್ಲಿ ತುಂಬಾ ಸುಂದರವಾಗಿತ್ತು. ಏಕೆಂದರೆ ನಗರದ ಗದ್ದಲದಲ್ಲಿ ಬೆಳೆದ ನಾವು ಈ ಹಳ್ಳಿ ಜೀವನಕ್ಕೆ ಹೋಲಿಕೆ ಮಾಡಿದಾಗ ಇಲ್ಲಿನ ಆನಂದ ನಮಗೆ ಅಲ್ಲಿ ಎಂದಿಗೂ ಸಿಗಲಿಲ್ಲ. ಈ ಹಳ್ಳಿಯು ಎಲ್ಲೆಲ್ಲೂ ಹಸಿರಿನಿಂದ ಕಂಗೊಳಿಸುತ್ತಿದ್ದು, ಹೊಲಗದ್ದೆಗಳು, ಸುಂದರವಾದ ತೋಟಗಳು ಮತ್ತು ತಣ್ಣನೆಯ ಮಣ್ಣಿನಿಂದ ಮಾಡಿದ ಸಣ್ಣ ಸಣ್ಣ ಮನೆಗಳು, ಇಲ್ಲಿ ಜೀವನ ನಡೆಸುವ ವಿಭಿನ್ನ ಅಂಶಗಳು ನಮಗೆ ಆನಂದ ಉಂಟು ಮಾಡುತ್ತಿತ್ತು. ನಾನು ಹಳ್ಳಿಯಲ್ಲಿ ಹೀಗೆ ಅಡ್ಡಾಡುತ್ತಿದ್ದಾಗ ಅಲ್ಲಿ ಇದ್ದಕ್ಕಿದ್ದಂತೆ ಒಂದು ಅಂತಹ ಘಟನೆ ನಡೆಯಿತು. ನನಗೆ ತಿಳಿದಿರಲಿಲ್ಲ ಈ ಘಟನೆಯು ನನ್ನನ್ನು ಯಾವ ತಿರುವಿಗೆ ತಂದು ನಿಲ್ಲಿಸುತ್ತದೆಯೋ ಎಂದು. ನಾನು ಒಂದು ಕಡೆ ನಿಂತು ಹಳ್ಳಿಯ ತಂಪಾದ ಗಾಳಿಯನ್ನು ಅನುಭವಿಸುತ್ತಿದ್ದೆ.
ನನ್ನ ಕಣ್ಣುಗಳು ಈ ಸುಂದರವಾದ ಕಣ್ಣುಗಳುಳ್ಳ ಹುಡುಗಿಯ ಮೇಲೆ ಬಿದ್ದಾಗ ನನ್ನ ಹೃದಯವು ಜೋರಾಗಿ ಬಡಿಯಲು ಪ್ರಾರಂಭಿಸಿತು. ಅವಳು ಕೆಲವು ಹುಡುಗಿಯರೊಂದಿಗೆ ತನ್ನ ಮನೆಯ ಟೆರೇಸ್ ಮೇಲೆ ಕುಳಿತಿದ್ದಳು. ಅವಳ ಹೃದಯ ಬೆಚ್ಚಗಾಗುವ ಪ್ರೀತಿಯ ನಗು, ಆ ಸುಂದರವಾದ ಮುಗ್ಧ ಮುಖ, ಇದನ್ನೆಲ್ಲ ನೋಡಿ ನನ್ನ ಮುಖದಲ್ಲಿ ನಗು ಹರಡಿತು. ನನ್ನ ಜೀವನದಲ್ಲಿ ನಾನು ಅಂತಹ ಸುಂದರ, ಮುಗ್ಧ ಹುಡುಗಿಯನ್ನು ನಾನೆಂದಿಗೂ ನೋಡಿರಲಿಲ್ಲ. ಆ ದಿನ ಪೂರ್ತಿ ನನಗೆ ಆ ಹುಡುಗಿಯ ಆಲೋಚನೆಗಳಲ್ಲೇ ನನ್ನ ಆ ದಿನ ಕಳೆದು ಹೋಯಿತು. ನಾನು ದಿನ ಬೆಳಿಗ್ಗೆ ಅವಳ ಮನೆಯ ಎದುರು ನಿಲ್ಲೋದು, ಅವಳನ್ನೇ ನೋಡೋದು. ನಾನು ಆಕೆಯ ಮನೆಗೆ ಹೋಗುತ್ತಿದ್ದುದೇ ಅವಳನ್ನು ನೋಡಲು. ಬೆಳಿಗ್ಗೆ ಯಾವಾಗಲೂ ಅವಳು ಮನೆಯ ಟೆರೇಸ್ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಿದ್ದಳು. ನಾನು ಅವಳನ್ನು ನೋಡಿ ತುಂಬಾ ಖುಷಿಪಡುತ್ತಿದ್ದೆ. ಅವಳನ್ನು ನೋಡಿದ ಬಳಿಕ ನನಗೆ ನನ್ನ ಮನಸ್ಸಿನಲ್ಲಿ ಅವಳ ಬಗ್ಗೆ ತುಂಬಾ ಒಳ್ಳೆಯ ಭಾವನೆಗಳು ಬರಲು ಆರಂಭಿಸಿದವು. ಅವಳು ತನ್ನ ಕಡೆಗೆ ನನ್ನನ್ನು ಹೇಗೆ ಆಕರ್ಷಿಸಿದಳು ತಿಳಿಯದು. ನನ್ನ ಸ್ನೇಹಿತರೆಲ್ಲರೂ ನನ್ನನ್ನು ಗೇಲಿ ಮಾಡಲು ಪ್ರಾರಂಭಿಸಿದರು. ಅವರೆಲ್ಲರೂ ಹೇಳುತ್ತಿದ್ದರು, ನಮ್ಮ ಗೆಳೆಯ ಪ್ರೀತಿಯಲ್ಲಿ ಬಿದ್ದಿದ್ದಾನೆ, ಈಗ ಅವನು ಹಗಲು ರಾತ್ರಿ ಆ ಹುಡುಗಿಯ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದಾನೆ ಎಂದು ಹೇಳುತ್ತಿದ್ದರು. ಆದರೆ ನನಗೆ ತಿಳಿದಿರಲಿಲ್ಲ, ಮುಂದಿನ ದಿನಗಳಲ್ಲಿ ನನ್ನ ತಲೆಯ ಮೇಲೆ ಸಮಸ್ಯೆಗಳ ಪರ್ವತವೇ ಬೀಳಲಿದೆ ಎಂದು. ಆ ದಿನಗಳಲ್ಲಿ ನನ್ನ ಜೀವನವು ತುಂಬಾ ಸಿಹಿಯಾಗಿ ಮತ್ತು ಸುಂದರವಾಗಿ ಕಳೆಯುತ್ತಿತ್ತು. ಆದರೆ ಇನ್ನು ಅಲ್ಲಿ ನಾವಿರುವುದು ಕೆಲವು ದಿನಗಳು ಮಾತ್ರ ಎಂದು ತಿಳಿದಾಗ, ಈ ಸಮಯದಲ್ಲಿ ನಾನು ಆ ಹುಡುಗಿಗೆ ಪ್ರಪೋಸ್ ಮಾಡಲು ಬಯಸಿದೆ ಮತ್ತು ನನ್ನ ಭಾವನೆಗಳ ಬಗ್ಗೆ ತಿಳಿಸಲು ಬಯಸಿದ್ದೆ. ಆದರೆ ನನ್ನ ಸ್ನೇಹಿತನೊಬ್ಬ ಹೇಳಿದ, ಅವಳು ಹಳ್ಳಿ ಹುಡುಗಿ ಕಣೋ, ಇದು ಹಳ್ಳಿ ಕಣೋ, ಇದು ನಮ್ಮ ನಗರವಲ್ಲ. ಅಲ್ಲಿ ನೀನು ಯಾವುದೇ ಹಿಂಜರಿಕೆಯಿಲ್ಲದೆ ಹುಡುಗಿಯರಿಗೆ ಪ್ರಪೋಸ್ ಮಾಡಬಹುದು. ನಾವು ಶ್ರೀಮಂತ ಮತ್ತು ಉನ್ನತ ವರ್ಗದ ಕುಟುಂಬದ ಹುಡುಗರು. ನಾವು ಯಾವುದೇ ಹುಡುಗಿಯನ್ನು ಇಷ್ಟಪಟ್ಟು ಅವರಿಗೆ ಪ್ರಪೋಸ್ ಮಾಡಬಹುದು. ನಮ್ಮ ಇಚ್ಛೆಯನ್ನು ಅವರು ಸ್ವೀಕರಿಸುತ್ತಾರೆ. ಆದರೆ ಹಳ್ಳಿಯ ಈ ಅನಕ್ಷರಸ್ಥ ಸಣ್ಣ ವರ್ಗದ ಜನರು ಹುಡುಗ ಹುಡುಗಿಯ ನಡುವಿನ ಸಂಬಂಧವನ್ನು ಬಹಳ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ಇದೆಲ್ಲ ನಮ್ಮ ನಗರಗಳಲ್ಲಿರುವಂತೆ ಹಳ್ಳಿಯಲ್ಲಿ ನಡೆಯೋದಿಲ್ಲ. ಇದು ನಿನಗಲ್ಲದೆ ನಿನ್ನ ಹುಡುಗಿಗೂ ಸಹ ದೊಡ್ಡ ತೊಂದರೆಯನ್ನು ಉಂಟು ಮಾಡಬಹುದು. ಈ ಹಳ್ಳಿಗರು ಈ ಬಡ ಹುಡುಗಿಯನ್ನು ಬದುಕಲು ಬಿಡುವುದಿಲ್ಲ ಎಂದ. ಹೀಗಂದಾಗ ನಾನು ನನ್ನ ಸ್ನೇಹಿತನ ಬಳಿ ಹೇಳಿದೆ, ಹಾಗಾದರೆ ನನ್ನ ಬಳಿ ಒಂದು ಉಪಾಯವಿದೆ. ನಾನು ಆ ಹುಡುಗಿಯ ಮನೆಗೆ ಹೋಗಿ ಸಂಬಂಧ ಕೇಳಿದರೆ ಅವರು ಈ ಸಂಬಂಧಕ್ಕೆ ರಾಜಿಯಾಗಬಹುದಾ? ಹೌದು, ಹಾಗೆ ಮಾಡಿದರೆ ಆಗಬಹುದು ಎಂದು ನನ್ನ ಸ್ನೇಹಿತ ಹೇಳಿದ. ಆದರೆ ನೀನು ಸಂಬಂಧದ ಬಗ್ಗೆ ಮಾತನಾಡಲು ಅಲ್ಲಿಗೆ ಹೋಗಬೇಕಾಗಿಲ್ಲ. ಬದಲಿಗೆ ನೀನು ನಿನ್ನ ಹೆತ್ತವರನ್ನು ಈ ಹುಡುಗಿಯ ಮನೆಗೆ ಸಂಬಂಧ ಕೇಳಲು ಕಳಿಸು ಎಂದ. ಊರಿಗೆ ಬಂದ ತಕ್ಷಣ ಆ ಹುಡುಗಿಯ ಬಗ್ಗೆ ನಾನು ಮೊದಲು ಹೇಳಿದ್ದು ನನ್ನ ತಂದೆ ತಾಯಿಗೆ. ನಾನು ಅದೇ ಹುಡುಗಿಯನ್ನು ಮದುವೆಯಾಗಬೇಕೆಂದು ನಿರ್ಧರಿಸಿದೆ. ಆದರೆ ನನ್ನ ಪೋಷಕರು ಈ ಸಂಬಂಧಕ್ಕೆ ಒಪ್ಪಲಿಲ್ಲ. ಅವಳು ಹಳ್ಳಿ ಹುಡುಗಿ, ಚಿಕ್ಕ ಕುಟುಂಬದಿಂದ ಬಂದವಳು, ಅವಳು ವಿದ್ಯಾವಂತಳಲ್ಲ, ಅವಳು ಶ್ರೀಮಂತ ಕುಟುಂಬದವಳೂ ಅಲ್ಲ, ನಿನಗೂ ಆ ಹುಡುಗಿಗೂ ಹೊಂದಾಣಿಕೆಯೂ ಇಲ್ಲ ಎಂದು ನನ್ನ ತಂದೆ ತಾಯಿ ಹೇಳಿದರು. ಒಂದು ವೇಳೆ ನಾವು ಮದುವೆಯಾದರೆ ನಮ್ಮ ಗೌರವವು ನಮ್ಮ ಸಂಬಂಧಿಕರೆಲ್ಲರ ನಡುವೆ ಹಾಳಾಗುತ್ತದೆ. ಸದ್ಯ ನಾನು ಹೇಗೋ ತುಂಬಾ ಕಷ್ಟಪಟ್ಟು ನನ್ನ ತಂದೆ ತಾಯಿಗೆ ಮನವರಿಕೆ ಮಾಡಿಸಿ ಈ ಹುಡುಗಿಯನ್ನು ಮದುವೆ ಆಗಲು ಒಪ್ಪಿಸಿದ್ದೆ. ನಂತರ ನಾನು ನನ್ನ ಹೆತ್ತವರೊಂದಿಗೆ ಆ ಹುಡುಗಿಯ ಹಳ್ಳಿಗೆ ಹೋದೆ. ಈ ಸಂಬಂಧದ ವಿಚಾರವಾಗಿ ನನ್ನ ತಂದೆ ತಾಯಂದಿರು ನನ್ನ ಮೇಲೆ ಮೊದಲೇ ಬೇಸರಗೊಂಡಿದ್ದರು. ಆದರೆ ನಾನು ಇಲ್ಲಿಗೆ ಬಂದ ತಕ್ಷಣ ನನ್ನ ಪ್ರಜ್ಞೆಯು ಹಾರಿಹೋಯಿತು. ಏಕೆಂದರೆ ನನ್ನ ಹೆತ್ತವರು ಆ ಹುಡುಗಿಯ ಪೋಷಕರೊಂದಿಗೆ ಮಾತಾಡಿದಾಗ ಹುಡುಗಿಯ ಪೋಷಕರು ಹೇಳಿದರು, ನಮ್ಮ ಮಗಳು ಸುನಿತಾಗೆ ಕಣ್ಣು ಕಾಣುವುದಿಲ್ಲ, ಅವಳು ಹುಟ್ಟಿದಾಗಿನಿಂದಲೇ ಕುರುಡಿ ಎಂದರು. ಈ ಸತ್ಯವನ್ನು ಕೇಳಿದ ನಂತರ ನನಗೆ ತುಂಬಾ ಬೇಸರವಾಗಿ ನೆಲದ ಮೇಲೆ ಕುಸಿದು ಬಿದ್ದೆ. ನಾನು ಸುನೀತಾ ಕುರುಡಿ ಎಂಬುದನ್ನು ಗಮನಿಸಿಯೇ ಇರಲಿಲ್ಲ. ಆದರೆ ನಾನು ಸುನಿತಾಳನ್ನು ಪ್ರೀತಿಸಿದ್ದರಿಂದ ಈ ಸಂಬಂಧಕ್ಕೆ ನನ್ನ ಅಭ್ಯಂತರ ಇರಲಿಲ್ಲ. ಆದರೆ ನನ್ನ ತಂದೆ ತಾಯಿಗೆ ಸುನಿತಾಳನ್ನು ತಮ್ಮ ಮನೆಯ ಸೊಸೆಯನ್ನಾಗಿ ಸ್ವೀಕರಿಸಲು ಇಷ್ಟವಿರಲಿಲ್ಲ. ಮೊದಲನೆಯದಾಗಿ ಅವಳು ಅನಕ್ಷರಸ್ಥಳಾಗಿದ್ದಳು ಮತ್ತು ಎರಡನೆಯದಾಗಿ ಅವಳಿಗೆ ಹೊರಗಿನ ಪ್ರಪಂಚವನ್ನು ನೋಡಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಪೋಷಕರು ಈ ಸಂಬಂಧವನ್ನು ಸ್ಪಷ್ಟವಾಗಿ ನಿರಾಕರಿಸಿ ಹೊರಟು ಹೋದರು. ಆದರೆ ಆ ಹುಡುಗಿ ಈ ಎಲ್ಲ ಘಟನೆಗಳಿಂದ ಖಿನ್ನತೆಗೆ ಬಲಿಯಾದಳು. ಮೊದಲೇ ಅವಳು ತನ್ನ ದೃಷ್ಟಿಯ ಕೊರತೆಯಿಂದಾಗಿ ಆಕೆಯು ಇಡೀ ಪ್ರಪಂಚದ ಮುಂದೆ ನಿಂದಿಸಲ್ಪಟ್ಟಿದ್ದಳು. ಇದು ಅವಳ ಮೊದಲ ಸಂಬಂಧವಾಗಿರಲಿಲ್ಲ. ಅವಳ ಕುರುಡುತನದ ಕಾರಣ ಮೊದಲೇ ಹಲವು ಸಂಬಂಧಗಳು ಕೊನೆಗೊಂಡಿದ್ದವು. ಅವಳು ತುಂಬಾ ಸುಂದರವಾಗಿದ್ದಳು, ಆದರೆ ಅವಳ ದೃಷ್ಟಿಯ ಕೊರತೆಯಿಂದಾಗಿ
ಸಂಬಂಧಕ್ಕೆ ಬಂದ ಹುಡುಗರು, ಪೋಷಕರು ಅವಳನ್ನು ತಿರಸ್ಕರಿಸಿದ್ದರು. ನನಗೆ ತುಂಬಾ ಬೇಸರವಾಗಿತ್ತು. ನಾನು ಸುನಿತಾಳನ್ನು ನನ್ನ ಹೃದಯದಿಂದ ತೆಗೆದುಹಾಕಲು ಪ್ರಯತ್ನಿಸಿದೆ, ಆದರೆ ನಾನು ಅವಳ ಪ್ರೀತಿಯ ಮುಂದೆ ಸೋತಿದ್ದೆ. ಹಾಗೆಯೇ ನಾನು ಅವಳನ್ನು ಮರೆಯಲು ಸಾಧ್ಯವಾಗಲಿಲ್ಲ. ಏನಾದರೂ ಆಗಲಿ, ನಾನು ಸುನಿತಾಳನ್ನು ಒಪ್ಪಿಕೊಳ್ಳಲೇಬೇಕೆಂದು ನಿರ್ಧರಿಸಿದ್ದೆ. ಆದರೆ ನನ್ನ ಹೆತ್ತವರು ಕುಟುಂಬದ ಗೌರವವನ್ನು ಉಳಿಸಲು, ತಮ್ಮ ಮಗನ ಸಂತೋಷವನ್ನು ನಾಶ ಮಾಡಲು ಮುಂದಾದರು. ಒಂದು ದಿನ ನಾನು ಮನೆಯಿಂದ ಓಡಿ ಹೋಗಿ ಸುನಿತಾಳನ್ನು ಮದುವೆಯಾಗುವುದು ಎಂದು ನಿರ್ಧರಿಸಿದೆ. ನಾನು ನನ್ನ ಎಲ್ಲಾ ವಸ್ತುಗಳನ್ನು ಪ್ಯಾಕ್ ಮಾಡಿ, ನಾನು ನನ್ನ ಎಲ್ಲಾ ಸ್ನೇಹಿತರು, ಪೋಷಕರು ಎಲ್ಲರನ್ನೂ ಬಿಟ್ಟು ಸುನಿತಾಳ ಮನೆಗೆ ತಲುಪಿದಾಗ, ಅವರ ಮನೆಯಲ್ಲಿ ಅನೇಕ ಜನರು ಕುಳಿತು ಅಳುವುದನ್ನು ನೋಡಿದಾಗ ನನ್ನ ಕಾಲಡಿ ಇರುವ ನೆಲ ಕುಸಿದೇ ಹೋಗಿತ್ತು. ನಾನು ಅವಳ ಮನೆಯ ಅಂಗಳವನ್ನು ತಲುಪಿದೆ. ಅಲ್ಲಿ ಸುನಿತಾಳ ಮೃತದೇಹ ಬಿದ್ದಿತ್ತು. ಇದನ್ನೆಲ್ಲ ನೋಡಿ ನನಗೆ ಶಾಕ್ ಆಗಿ ನನಗೆ ಅಳು ತಡೆಯಲಾಗಲಿಲ್ಲ. ಈ ಸಮಸ್ಯೆಗಳಿಂದ ಬೇಸತ್ತು ಅವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ತಿಳಿದಿತ್ತು. ಯಾರಿಗಾಗಿ ಈ ಎಲ್ಲವನ್ನೂ ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೆನೋ ಆ ವ್ಯಕ್ತಿ ಆಗಲೇ ಇಹಲೋಕ ತ್ಯಜಿಸಿದ್ದಳು. ನಾನು ಇಲ್ಲಿಗೆ ಬರುವುದು ಬಹಳ ತಡವಾಯಿಗಿತ್ತು. ಮೊನ್ನೆ ಬಂದು ಬೆಳಗ್ಗೆ ಮದುವೆ ಮಾಡಿದ್ರೆ ಬಹುಶಃ ಆಕೆ ಬಚಾವಾಗಬಹುದಿತ್ತು. ಆದರೆ ತುಂಬಾ ಲೇಟ್ ಆಗಿ ಹೋಗಿತ್ತು. ಅವಳಾಗಲೇ ಜೀವ ಕಳೆದುಕೊಂಡಿದ್ದಳು. ಅವಳು ಇನ್ನೆಂದೂ ವಾಪಸ್ಸು ಬರದಂತಹ ಜಾಗಕ್ಕೆ ಹೋಗಿ ಬಿಟ್ಟಿದ್ದಳು. ಅದನ್ನು ನೋಡಿ ನಾನು ನಿಂತಲ್ಲೇ ಕುಸಿದು ಕೆಳಗೆ ಬಿದ್ದೆ. ನಾನು ಸುನೀತಾ ಸುನೀತಾ ಎಂದು ಜೋರಾಗಿ ಅಳಲು ಶುರು ಮಾಡಿದೆ. ನಾನು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ ಈ ಥರ ಒಂದು ಘಟನೆ ನಡೆಯುತ್ತೆ ಅಂತ. ನನಗೆ ಸಿಕ್ಕ ಈ ನಿಜವಾದ ಪ್ರೀತಿ, ಈ ಖುಷಿ ಈ ರೀತಿಯಾಗಿ ಮಾಯವಾಗುತ್ತೆ ಅಂತಲೂ ಕೂಡ ನನಗೆ ಗೊತ್ತಿರಲಿಲ್ಲ. ಸುನಿತಾಳ ತಂದೆ ತಾಯಿಗಳು ನನಗೆ ಬಹಳಷ್ಟು ಹೇಳಿದರು. ಮನಸ್ಸಿಗೆ ಶಾಂತಿ ತಂದುಕೋ ಮಗ, ಬಹುಶಃ ಅವಳು ನಿನ್ನ ಹಣೆಬರಹದಲ್ಲಿ ಇರಲಿಲ್ಲ ಎಂದು ಕಾಣುತ್ತದೆ. ನಮಗೇನು ಗೊತ್ತು, ನಮ್ಮ ಮಗಳು ಈ ರೀತಿ ಖಿನ್ನತೆಯಿಂದ ನರಳಿ ಹೀಗೆ ತನ್ನ ಜೀವ ತೆಗೆದುಕೊಳ್ಳುತ್ತಾಳೆ ಎಂದು. ಈ ಜಗತ್ತೇ ತುಂಬಾ ಕೆಟ್ಟದಾಗಿದೆ. ನಾವು ನಮ್ಮ ಮಗಳನ್ನು ಬಾಲ್ಯದಿಂದಲೂ ಸಾಂತ್ವನ ನೀಡಿ ಇಷ್ಟರ ಮಟ್ಟಿಗೆ ಬೆಳೆಸಿದ್ದೆವು. ಆದರೆ ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಗೆ ಏನಾದರೂ ಕೊರತೆಯಿದ್ದರೆ ಸಾಕು, ಜನಗಳು ಅವರನ್ನು ಗೇಲಿ ಮಾಡಿ ಅವರನ್ನು ಖಿನ್ನತೆಗೆ ಒಳಪಡಿಸಿ ಸಾಯುವಂತೆ ಮಾಡುತ್ತಾರೆ. ನಮ್ಮ ಹೆಣ್ಣು ಮಕ್ಕಳನ್ನು ನಾವು ವಿದ್ಯಾವಂತರನ್ನಾಗಿ ಸಹ ಮಾಡಲಾಗಲಿಲ್ಲ. ಬಡವರಾದ ನಾವು ನಮ್ಮ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಲು ಸಾಧ್ಯವಿಲ್ಲ. ಜನರು ಇದರ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಜನರು ನಮ್ಮ ಹೆಣ್ಣು ಮಕ್ಕಳಿಗೆ ಉತ್ತಮ ಸಂಬಂಧಗಳನ್ನು ಬರದಂತೆ ಮಾಡುತ್ತಾರೆ. ಕಣ್ಣು ಕಾಣದ ಹೆಣ್ಣು ಮಕ್ಕಳಿಗೆ ಚಿಕಿತ್ಸೆ ಕೊಡಿಸುವುದು ದೂರದ ಮಾತು. ಹೀಗೆ ಹೇಳುತ್ತಾ ಸುನಿತಾಳ ತಂದೆ ತಾಯಿಗಳು ಅಳುತ್ತಾ ಕುಳಿತಿದ್ದರು. ಅವರು ಅಳುವುದನ್ನು ನನ್ನ ಕೈಯಿಂದ ನೋಡಲಾಗಲಿಲ್ಲ. ಅವರಾಡುವ ಮಾತುಗಳು ನನ್ನ ಹೃದಯವನ್ನು ಛಿದ್ರಗೊಳಿಸಿದವು. ನಾನು ಮನಸ್ಸಿನಲ್ಲಿ ಅಂದುಕೊಂಡೆ, ನಾನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಜೀವನದಲ್ಲಿ ಏನಾದರೂ ಮಾಡಬೇಕು ಎಂದುಕೊಂಡೆ. ಇನ್ನು ಮುಂದೆ ಈ ಥರದ ಹೆಣ್ಣು ಮಕ್ಕಳಿಗೆ ಏನಾದರೂ ಸಹಾಯ ಮಾಡಬೇಕು ಎಂದುಕೊಂಡು ಒಂದು ನಿರ್ಧಾರಕ್ಕೆ ಬಂದೆ. ಸುನಿತಾ ತನ್ನ ಒಳಗಿನ ನ್ಯೂನತೆಗಳಿಂದ ಖಿನ್ನತೆಗೆ ಒಳಪಟ್ಟು ತನ್ನ ಜೀವವನ್ನು ತೆಗೆದುಕೊಂಡ ರೀತಿಯಲ್ಲಿ ಇನ್ನೂ ಅನೇಕ ಹುಡುಗಿಯರು ತಮ್ಮ ಪ್ರಾಣವನ್ನು ಪಣಕ್ಕಿಡುವುದು ನನಗೆ ಇಷ್ಟವಿಲ್ಲ. ತಮ್ಮ ಹೆಣ್ಣು ಮಕ್ಕಳಿಗೆ ಚಿಕಿತ್ಸೆ ನೀಡಲು ಸಾಧ್ಯವಾಗದ ಜನರಿಗೆ ನಾನು ಸಹಾಯ ಮಾಡುತ್ತೇನೆ. ಅವರಿಗೆ ಶಿಕ್ಷಣ ಪಡೆಯಲು ನೆರವಾಗುತ್ತೇನೆ. ನಾನು ಆ ದಿನ ಪ್ರತಿಜ್ಞೆ ಮಾಡಿದೆ. ಹಾಗಾಗಿ ಆ ದಿನದಿಂದ ನಾನು ನನ್ನ ತಂದೆ ತಾಯಿಯನ್ನು ತೊರೆದು ನನ್ನ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಿದೆ. ಸಮಯದ ಆಲೋಚನೆಯನ್ನು ಬದಲಾಯಿಸಲು, ನನ್ನ ಅದೃಷ್ಟದಲ್ಲಿ ಇಲ್ಲದ ಆ ಹುಡುಗಿಯ ನೆನಪುಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಉಳಿದ ಹೆಣ್ಣು ಮಕ್ಕಳ ವಿಧಿಯನ್ನು ಬದಲಿಸಲು ನಿರ್ಧರಿಸಿದೆ. ನಾನು ಪ್ರೀತಿಸಿದ ಆ ಹುಡುಗಿ ನನ್ನ ಜೀವನವನ್ನೇ ಬದಲಾಯಿಸಿ ಬಿಟ್ಟಳು. ನಾನು ಅಮೆರಿಕದಲ್ಲಿ ನನ್ನ ಸ್ವಂತ ಸಂಸ್ಥೆಯೊಂದನ್ನು ತೆರೆದೆ. ನನಗೆ ಯಾವುದಾದರೂ ಕುರುಡಿ ಅಥವಾ ಅನಕ್ಷರಸ್ಥರು ಹುಡುಗಿಯರು ಸಿಕ್ಕರೆ ನನಗೆ ಸುನಿತಾಳ ನೆನಪಾಗುತ್ತದೆ. ಆದ್ದರಿಂದ ನಾನು ಅವರನ್ನು ಮದುವೆಯಾಗಿ ನಂತರ ಅವರನ್ನು ಅಮೆರಿಕಾಗೆ ಕಳಿಸಿ ಅವರ ಕಣ್ಣುಗಳಿಗೆ ಚಿಕಿತ್ಸೆ ಕೊಡುವುದರ ಜೊತೆಗೆ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಅವರನ್ನು ಬಲವಂತ ಮಹಿಳೆಯರನ್ನಾಗಿ ಮಾಡುತ್ತೇನೆ. ಆ ಹೆಣ್ಣು ಮಕ್ಕಳ ಖರ್ಚುಗಳನ್ನು ನಾನೇ ಭರಿಸುತ್ತೇನೆ. ಅವರಿಗೆ ಕಣ್ಣುಗಳು ಬಂದ ನಂತರ ಅವರು ತನ್ನ ಹೆತ್ತವರನ್ನು ಭೇಟಿಯಾಗಿ ಅವರು ಹೆತ್ತವರನ್ನು ಆಶ್ಚರ್ಯಪಡಿಸುತ್ತಾರೆ. ಇದು ನನ್ನ ಕತೆ. ನನ್ನ ಜೀವನದ ಉದ್ದೇಶವೂ ಇದೆ ಎಂದು ನಾನು ತಿಳಿದುಕೊಂಡಿದ್ದೇನೆ. ಇದೇ ನನ್ನ ರಹಸ್ಯ. ನಾನು ಅಂಧ ಹಾಗೂ ಅನಕ್ಷರಸ್ಥ ಹೆಣ್ಣು ಮಕ್ಕಳನ್ನು ಯಾಕೆ ಮದುವೆಯಾದೆ ಎಂಬುದು ನಿನಗಾಗಲೇ ತಿಳಿದಿದೆ ಎಂದುಕೊಳ್ಳುತ್ತೇನೆ. ಡಾಕ್ಟರ್ ಅನೂಪ್ ಅವರ ಈ ಎಲ್ಲ ಮಾತುಗಳನ್ನು ಕೇಳಿ ನನ್ನ ಕಣ್ಣುಗಳಿಂದ ನೀರು ಬರಲಾರಂಭಿಸಿತು. ನಾನು ನನ್ನ ಕೈಗಳನ್ನು ಮಡಚಿ ಡಾಕ್ಟರ್ ಅನೂಪ್ ಬಳಿ ಕ್ಷಮೆಯಾಚಿಸಿದೆ.
ಏಕೆಂದರೆ ನಾನು ಅಂಜಲಿಯನ್ನು ಸಂಪೂರ್ಣವಾಗಿ ಸರಿಯಾಗಿರುವುದನ್ನು ನೋಡಿದೆ, ಅವಳ ದೃಷ್ಟಿಯೂ ಸಹ ಮರಳಿದೆ ಬಂದಿದೆ. ಇದನ್ನೆಲ್ಲ ನೋಡಿ ನನಗೆ ತುಂಬಾ ಸಂತೋಷವಾಯಿತು. ಅವಳು ಈಗ ತುಂಬಾ ಆಧುನಿಕ, ವಿದ್ಯಾವಂತ ಮತ್ತು ಒಳ್ಳೆಯ ಶ್ರೀಮಂತ ಹುಡುಗಿಯಂತೆ ಕಾಣುತ್ತಿದ್ದಳು. ಅವಳು ಆಧುನಿಕ ಶೈಲಿಯಲ್ಲಿ ಮಾತನಾಡುತ್ತಿದ್ದಳು. ಅವಳ ಆ ಗೆಟಪ್ನಿಂದಲೇ ಅವೆಲ್ಲವೂ ತಿಳಿಯುತ್ತಿತ್ತು. ನಾನು ಅಲ್ಲಿ ಇಟ್ಟಿರುವ ಎಲ್ಲ ಫೈಲ್ಗಳನ್ನು ನೋಡಿದಾಗ ಅಲ್ಲಿರುವ ಎಲ್ಲ ಹೆಣ್ಣುಮಕ್ಕಳ ಆಸ್ಪತ್ರೆಯ ದಾಖಲೆಗಳು ಇದ್ದವು. ಇದರಲ್ಲಿ ಅವರ ಚಿಕಿತ್ಸೆಯು ಜಾರಿಯಲ್ಲಿತ್ತು. ಅವರ ಚಿಕಿತ್ಸೆ ಪೂರ್ಣಗೊಂಡ ನಂತರ ಅವರಿಗೆ ಇಲ್ಲಿನ ಸಂಸ್ಥೆಯಲ್ಲಿ ಉತ್ತಮ ಶಿಕ್ಷಣವನ್ನು ಸಹ ನೀಡಲಾಗುತ್ತಿತ್ತು. ನಾನು ಸಂತೋಷದಿಂದ ಅಂಜಲಿಯನ್ನು ಕೇಳಿದೆ, ಈ ವಿಷಯವನ್ನು ನೀನು ನಿನ್ನ ಕುಟುಂಬದಿಂದ ಏಕೆ ಮುಚ್ಚಿಟ್ಟೆ? ಅವರು ನಿನಗಾಗಿ ಎಷ್ಟೊಂದು ಚಿಂತೆ ಮಾಡುತ್ತಿದ್ದಾರೆ ಎಂದು ನಿನಗೆ ಗೊತ್ತೇ? ನೀನು ಚೇತರಿಸಿಕೊಂಡ ನಂತರವೂ ನೀನು ಮನೆಗೆ ಏಕೆ ಹೋಗಲಿಲ್ಲ ಎಂದೆ. ಈ ಮಾತು ಕೇಳಿ ಅವಳು ಹೇಳಿದಳು, ಚೇತರಿಸಿಕೊಂಡ ನಂತರ ನಾನು ಮನೆಗೆ ಹೋಗಿ ನನ್ನ ತಂದೆ ತಾಯಿಗೆ ಈ ಗುಡ್ ನ್ಯೂಸ್ ಹೇಳಬೇಕು ಎಂದುಕೊಂಡಿದ್ದೆ. ಆದರೆ ನನಗನ್ನಿಸಿತು, ನಾನು ಹಾಗೆ ಹೇಳೋಕ್ಕಿಂತ ಅವರಿಗೆ ನಾನು ಸರ್ಪ್ರೈಸ್ ಕೊಡುತ್ತೇನೆ. ನಾನು ಈಗ ಎಲ್ಲವನ್ನೂ ನೋಡಬಹುದು. ಆದರೆ ನೀನು ಇಲ್ಲಿಗೆ ಬರುವ ಮುಂಚೆಯೇ ಡಾಕ್ಟರ್ ಅನೂಪ್ ನಿನ್ನ ಫೋಟೋ ನನಗೆ ತೋರಿಸಿ ಹೇಳಿದ್ದರು. ಇಲ್ನೋಡು, ನಮ್ಮ ಇನ್ಸ್ಟಿಟ್ಯೂಟ್ಗೆ ಹೊಸ ಹುಡುಗಿಯೊಬ್ಬಳು ಬರಲಿದ್ದಾಳೆ. ಇವಳು ಉಷಾ, ಭದ್ರಾವತಿ ನಗರದ ಹತ್ತಿರದಲ್ಲಿ ಬರುವ ಒಂದು ಸಣ್ಣ ಹಳ್ಳಿಯವಳು ಎಂದಿದ್ದರು. ನನಗೆ ಆಗಲೇ ಅರ್ಥವಾಗಿತ್ತು, ಇದು ನೀನೇ ಎಂದು. ನಿನ್ನ ಫೋಟೋ ನೋಡಿದ ಮೇಲೆ ನೀನು ನನ್ನ ಬಾಲ್ಯದ ಗೆಳತಿ ಎಂಬುದನ್ನು ನಾನು ಗುರುತಿಸಿದ್ದೆ. ನಾನು ನಿನ್ನನ್ನು ನನ್ನ ಹೃದಯದ ಕಣ್ಣುಗಳಿಂದ ನೋಡಿದ್ದೆ. ಆದರೆ ಈ ಹುಡುಗಿ ಕುರುಡಗಳಂತೂ ಅಲ್ಲ. ಆದರೆ ಅವಳು ಇಲ್ಲಿಗೆ ಏಕೆ ಬರುತ್ತಾಳೆ? ಡಾಕ್ಟರ್ ಅನೂಪ್ ಅವರಿಗೂ ಇದನ್ನು ಕೇಳಿ ಆಶ್ಚರ್ಯವಾಗಿತ್ತು. ಹಾಗಾಗಿ ಅವರು ನನಗೆ ಕೇಳಿದರು, ಇವಳ ಹೆಸರು ನಿಜವಾಗಲೂ ಉಷಾನಾ? ನೀನು ಖಚಿತವಾಗಿಯೂ ಹೇಳುತ್ತಿರುವೆಯಾ? ಇವಳು ನಿನ್ನ ಗೆಳತಿ ಉಷಾ ಎಂದು? ಇವಳು ಭದ್ರಾವತಿಯವಳೇ ಎಂದು ಹೇಗೆ ಹೇಳ್ತೀಯ? ಹಾ, ನನಗೆ ಪಕ್ಕಾ ಗೊತ್ತಿದೆ. ಇವಳು ನನ್ನ ಗೆಳತಿ ಉಷಾ. ಇವಳು ಭದ್ರಾವತಿಯವಳು. ಅವಳು ಕುರುಡಳಲ್ಲ, ಅವಳಿಗೆ ಕಣ್ಣು ಕಾಣಿಸುತ್ತದೆ. ಅವಳು ನನ್ನ ಬಾಲ್ಯದ ಗೆಳತಿ. ಅವಳನ್ನು ನಾನು ಮರೆಯಲು ಸಾಧ್ಯವೇ ಇಲ್ಲ. ಅಂಜಲಿ ಈ ಮಾತನ್ನು ಕೇಳಿದ ನಾನು ಡಾಕ್ಟರ್ ಅನೂಪ್ ಬಳಿ ಕೇಳಿದೆ, ನಿಮಗೆ ನಿಜವಾಗಿಯೂ ನನ್ನ ಬಗ್ಗೆ ತಿಳಿದಿತ್ತೆ? ಆಗ ಅವರು ಹೇಳಿದರು, ಹೌದು, ನನಗೆ ನಿನ್ನ ಬಗ್ಗೆ ಎಲ್ಲವೂ ತಿಳಿದಿತ್ತು. ಆದರೂ ನಾನು ಮೌನವಾಗಿದ್ದೆ. ನನಗೆ ಈ ವಿಷಯ ತಿಳಿದ ಮೇಲೆ ನಾನು ನಾಟಕ ಮಾಡಲು ಪ್ರಾರಂಭಿಸಿದೆ. ನಾನು ಆಶ್ಚರ್ಯದಿಂದ ಕೇಳಿದೆ, ಯಾವ ನಾಟಕ? ನಿಮ್ಮ ಮಾತಿನ ಅರ್ಥವೇನು? ಅವರು ನನ್ನ ಮುಖವನ್ನು ನೋಡಿ ನಗತೊಡಗಿದರು. ನಾನು ನಿನ್ನ ಜೊತೆ ಕೋರ್ಟಿನ ಮದುವೆ ಮಾಡಿಕೊಂಡೆ, ಆದರೆ ಆ ಕಾಗದಗಳೆಲ್ಲವೂ ನಕಲಿಯಾಗಿದ್ದವು. ನಮ್ಮ ವಿವಾಹವೂ ಸಹ ನಕಲಿಯಾಗಿದೆ. ನಿನ್ನನ್ನು ಉದ್ದೇಶಪೂರ್ವಕವಾಗಿ ಇಲ್ಲಿಗೆ ಕರೆತರುವಂತೆ ನಾನು ಮಾಡಿದೆ. ನೀನು ಇಲ್ಲಿಗೆ ಏಕೆ ಬಂದೆ ಹಾಗೂ ಯಾವ ಉದ್ದೇಶಕ್ಕಾಗಿ ಬಂದೆ ಎನ್ನುವುದು ನನಗೆ ಮೊದಲೇ ತಿಳಿದಿತ್ತು. ಇದನ್ನು ತಿಳಿದುಕೊಳ್ಳುವುದು ನನಗೆ ಬಹಳ ಮುಖ್ಯವಾಗಿತ್ತು. ಡಾಕ್ಟರ್ ಅನೂಪ್ ನನಗೆ ಆಶ್ಚರ್ಯವನ್ನುಂಟು ಮಾಡುವ ಇನ್ನೊಂದು ವಿಷಯವನ್ನು ಸಹ ಬಹಿರಂಗಪಡಿಸಿದರು. ನನ್ನ ನಕಲಿ ಮದುವೆಯು ಕೇವಲ ನಿನ್ನೊಂದಿಗೆ ಮಾತ್ರವಲ್ಲ, ಈ ಎಲ್ಲಾ ಹುಡುಗಿಯರೊಂದಿಗೂ ನಾನು ಆಗಿದ್ದು ನಕಲಿ ಮದುವೆಯೇ. ಎಲ್ಲ ಪೇಪರ್ಸ್ ಮತ್ತು ಎಲ್ಲ ದಾಖಲೆಗಳು ನಕಲಿಯಾಗಿದ್ದವು. ನಾನು ಯಾವುದೇ ಹುಡುಗಿಯನ್ನು ಮದುವೆಯಾಗಲಿಲ್ಲ. ಆದರೆ ಎಲ್ಲ ಹುಡುಗಿಯರನ್ನು ನಾನು ಅವರನ್ನು ಚಿಕಿತ್ಸೆಗಾಗಿ ಅಮೆರಿಕಾಗೆ ಕರೆತರಲು ಬಯಸಿದ್ದೆ. ಈ ಹೆಣ್ಣುಮಕ್ಕಳು ಚಿಕಿತ್ಸೆ ಪಡೆದು ವಿದ್ಯಾವಂತರಾದ ಮೇಲೆ ಅವರನ್ನು ಪೋಷಕರ ಬಳಿಗೆ ಕಳುಹಿಸುವುದು ನನ್ನ ಬಯಕೆಯಾಗಿತ್ತು. ಅವರು ತಮ್ಮ ಪೋಷಕರ ಬಳಿ ತಮ್ಮ ಎಲ್ಲ ಸತ್ಯವನ್ನು ಹೇಳಬಹುದು. ನಾನು ಮತ್ತೊಮ್ಮೆ ಡಾಕ್ಟರ್ ಅನೂಪ್ ಅವರ ಮುಂದೆ ಕೈ ಜೋಡಿಸಿ ಕ್ಷಮೆಯಾಚಿಸಿದೆ. ಕೆಲವೇ ಸ್ವಲ್ಪ ಸಮಯದ ನಂತರ ನಾವು ಮತ್ತೆ ನಗರಕ್ಕೆ ಮರಳಿದೆವು. ಅಲ್ಲಿ ನಾವು ಅಂಜಲಿಯನ್ನು ಅವಳ ಮನೆಗೆ ಕರೆತಂದೆವು. ಅಲ್ಲಿ ಆಕೆಯ ಪೋಷಕರು ಅವಳನ್ನು ನೋಡಿ ತುಂಬಾ ಸಂತೋಷಪಟ್ಟರು. ಅವಳ ದೃಷ್ಟಿ ಮರಳಿ ಬಂದಿದ್ದು, ಅವಳು ವಿದ್ಯಾವಂತಳಾಗಿದ್ದು ತಿಳಿದು ಅವರು ಬಹಳ ಸಂತೋಷಪಟ್ಟರು. ಹಾಗೆಯೇ ಎಲ್ಲ ಹೆಣ್ಣುಮಕ್ಕಳು ಅವರವರ ಮನೆಗೆ ಹೋದರು. ಎಲ್ಲ ಹೆಣ್ಣುಮಕ್ಕಳ ಹೆತ್ತವರು ಅವರ ಮಕ್ಕಳನ್ನು ನೋಡಿ ಸಂತಸಪಟ್ಟರು. ಡಾಕ್ಟರ್ ಅನೂಪ್ ಅವರು ಮಾಡಿದ ಈ ಒಳ್ಳೆಯ ಕೆಲಸಕ್ಕಾಗಿ ನಾನು ತುಂಬಾ ಹೆಮ್ಮೆ ಪಡುತ್ತಿದ್ದೆ. ಆದರೆ ಅವರ ಪ್ರೀತಿಗೆ ಹೀಗಾದದ್ದು ನನಗೆ ಬಹಳ ಬೇಸರವಾಗಿತ್ತು. ಇದೀಗ ಡಾಕ್ಟರ್ ಅನೂಪ್ ತುಂಬಾ ಒಳ್ಳೆಯ ವ್ಯಕ್ತಿ ಎಂಬುದು ನನಗೆ ಈಗ ಅರಿವಾಗಿತ್ತು. ಅವರು ಅದಾಗಲೇ ಬಹಳಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದರು ಹಾಗೂ ಡಾಕ್ಟರ್ ಅನೂಪ್ ಈಗಲೂ ಅದನ್ನೇ ಮಾಡುತ್ತಿದ್ದಾರೆ. ಆದರೆ ಈಗ ಅವರು ಹೆಣ್ಣು ಮಕ್ಕಳಿಗೆ ಮದುವೆಯ ಭರವಸೆಯನ್ನು ನೀಡುವುದಿಲ್ಲ. ಅವರ ಪೋಷಕರಿಗೆ ಎಲ್ಲಾ ಸತ್ಯವನ್ನು ತಿಳಿಸಿ ಅವರು ತಮ್ಮೊಂದಿಗೆ ಅಮೆರಿಕಕ್ಕೆ ಕರೆದೊಯ್ದು ಆಪರೇಷನ್ ಮಾಡಿಸುತ್ತಾರೆ.
ಈಗ ಈ ಕೆಲಸದಲ್ಲಿ ಡಾಕ್ಟರ್ ಅನೂಪ್ ಅವರನ್ನು ನಾನು ಬೆಂಬಲಿಸುತ್ತೇನೆ. ಇಂದು ದೃಷ್ಟಿಯನ್ನು ಕಳೆದುಕೊಂಡ ಎಷ್ಟೋ ಜನ ಹೆಣ್ಣು ಮಕ್ಕಳು ಅವರ ಕಾಲಿನ ಮೇಲೆ ನಿಂತಿದ್ದಾರೆ.